ಒಂದು ಕಾರ್ ಬಂದು ಒಂದು ಊರಲ್ಲಿ ನಿಲ್ಲುತ್ತೆ. ಅದೊಂದು ಡೆಸರ್ಟ್ ಇರುವ ಊರು. ಆ ಕಾರಿಂದ ಒಬ್ಬ ದೊಡ್ಡ ಬ್ಯಾಗಿನ ಜೊತೆಗೆ ಇಳಿತಾವನೆ. ಅಲ್ಲಿರುವ ಒಂದು ದೊಡ್ಡ ಬೆಟ್ಟದ ಟಾಪಿಗೆ ಹೋಗಿ ಅವನು ಕದ್ದು ತಂದಿರುವ ಹಣ ಪೂರ್ತಿ ಆ ಬ್ಯಾಗ್ ಅಲ್ಲಿ ಇರುತ್ತೆ ಅನ್ಸುತ್ತೆ. ಸೊ ಆ ಬೆಟ್ಟದ ಟಾಪ್ ಅಲ್ಲಿ ಒಂದು ದೊಡ್ಡ ಗುಳಿಯನ್ನು ತೋಡಿ ಅದ್ರ ಒಳಗಡೆ ಆ ಬ್ಯಾಗ್ ಅನ್ನು ಊತಾಕ್ತಾನೆ. ಅದ್ರ ಮೇಲೆ ಒಂದು ಮಾರ್ಕಿಗಾಗಿ ಒಂದು ದೊಡ್ಡ ಬಂಡಿಯನ್ನು ಇಟ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತ ನಮ್ಮ ಹುಡುಗ ಹೊರಡಬೇಕಾದ್ರೆ ಅಷ್ಟರಲ್ಲಿ ಪೊಲೀಸ್ ಬಂದು ಅವನನ್ನ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಜೈಲ್ ಶಿಕ್ಷೆ ಮುಗ್ದು ಮತ್ತೆ ನಮ್ಮ ಹೀರೋ ಹೊರಗಡೆ ಬಂದು ಅವನು ಊತಾಕಿಟ್ಟಿದ್ದ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ಆ ಬೆಟ್ಟದ ಟಾಪ್ ಅಲ್ಲಿ ಒಂದು ದೇವಸ್ಥಾನವನ್ನ ಬಿಲ್ಡ್ ಮಾಡ್ಬಿಟ್ಟಿರ್ತಾರೆ. ಸೊ ಆ ದೇವಸ್ಥಾನವನ್ನು ದಾಟಿ ನಮ್ಮ ಹೀರೋ ಊತಾಕಿರುವ ಅವನ ಹಣವನ್ನ ಹೇಗೆ ಮತ್ತೆ ರಿಟರ್ನ್ ತಗೋತಾನೆ ಅನ್ನೋದನ್ನ ಸೂಪರ್ ಆಗಿ ಹೇಳಿರುವ ಕಥೆನೆ ದಿ ಅನ್ನೋನ್ ಸೈಂಟ್. ಚೆನ್ನಾಗಿತ್ತಲ್ವಾ? 2019ರಲ್ಲಿ ರಿಲೀಸ್ ಆಗಿದ್ದ ಒಂದು ಅರೇಬಿಕ್ ಮೂವಿ. ಸರಿ ಬನ್ನಿ ಹಾಗೆ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಮರಳು ಭೂಮಿ ಪ್ರದೇಶದಲ್ಲಿ ಒಂದು ಕಾರ್ ಹೋಗ್ತಿರುತ್ತೆ. ಆ ಕಾರನ್ನು ಡ್ರೈವ್ ಮಾಡಿ ಬರ್ತಾ ಇರೋದು ಯಾರು ಅಂದ್ರೆ ನಮ್ಮ ಮೂವಿಯ ಹೀರೋ. ಸಡನ್ ಆಗಿ ಕಾರು ರಿಪೇರಿಯಾಗಿ ಸ್ಟಾಪ್ ಆಗ್ಬಿಡುತ್ತೆ. ಆದ್ರಿಂದ ನಮ್ಮ ಹೀರೋ ಆ ಕಾರನ್ನ ಬಿಟ್ಟು ಆ ಕಾರಿಂದ ಒಂದು ಬ್ಯಾಗ್ ಅನ್ನ ತಗೋತಾನೆ. ಆ ಕಾರಿನ ಡಿಕ್ಕಿಯಲ್ಲಿ ಸಲಿಕೆ ಕೂಡ ಇರುತ್ತೆ. ಅದನ್ನು ತಗೊಂಡು ಓಡಿ ಹೋಗ್ತಾನೆ. ದೊಡ್ಡ ಮರಳಿನ ಗುಡ್ಡೆ, ಅದನ್ನ ನೋಡೋದಕ್ಕೆ ಚಿಕ್ಕ ಬೆಟ್ಟ ರೀತಿನೂ ಕಾಣುತ್ತೆ. ಅದ್ರ ಮೇಲೆ ಹತ್ತಿ ಹೋಗ್ತಾನೆ. ಆ ಬೆಟ್ಟದ ಟಾಪಿಗೆ ಹೋಗಿ ಅಲ್ಲಿ ಒಂದು ಗುಳಿಯನ್ನ ತೋಡ್ತಾನೆ. ನಂತರ ಅದ್ರ ಒಳಗಡೆ ಇವನು ತಂದಿರುವ ಬ್ಯಾಗ್ ಅನ್ನ ಇಟ್ಟು ಊತಾಕ್ತಾನೆ. ಮಣ್ಣನ್ನ ಹಾಕಿ ಕಂಪ್ಲೀಟ್ ಆಗಿ ಅವನ ಕೆಲಸವನ್ನು ಮುಗಿಸ್ತಾನೆ. ಊತಾಕಿದ್ದನ್ನ ಯಾರುವೆ ಕಂಡು ಹಿಡಿಯೋಕೆ ಆಗದೆ ಇರೋ ರೀತಿ ಒಂದು ಮನುಷ್ಯರನ್ನ ಊತಾಕಿದ್ರೆ ಯಾವ ರೀತಿ ಕಾಣುತ್ತೋ ಆ ರೀತಿಯ ಒಂದು ಸೆಟಪ್ ಅನ್ನ ಮಾಡಿರ್ತಾನೆ. ಹೇಗೆ ಊತಾಕಿದ ಬಾಡೀಸ್ ಮೇಲೆ ಒಂದು ಸ್ಟೋನ್ ಅನ್ನ ಮಾರ್ಕಿಗಾಗಿ ಇಡ್ತಾರೋ ಅದೇ ರೀತಿಯ ಒಂದು ಮಾರ್ಕಿಗಾಗಿ ಇವನ ಒಂದು ಬಂಡೆಯನ್ನ ಇಡ್ತಾನೆ. ಆ ಜಾಗದಲ್ಲಿ ದೂರದಿಂದ ಪೊಲೀಸ್ ಚೇಸ್ ಮಾಡಿ ಬರೋ ಸದ್ದು ಇವನಿಗೆ ಕೇಳುತ್ತೆ. ಆ ಸೈರನ್ ಸದ್ದು ಇವನಿಗೆ ಕೇಳಿದ ತಕ್ಷಣ ಅವನ ಕೈಯಲ್ಲಿ ಇರುವ ಸಲಿಕೆಯನ್ನ ಬಿಸಾಕ್ಬಿಟ್ಟು ಏನಿವೆ ಗೊತ್ತಿಲ್ಲದೆ ಇರೋ ಒಂದು ರೀತಿ ಅವನ ಕಾರಿಗೆ ಹೋಗ್ತಾನೆ. ಇವನು ಬೆಟ್ಟಕ್ಕೆ ಹತ್ತಿದ್ದು ಅಲ್ಲಿ ಗುಳಿ ತೋಡಿದ್ದು ಊತಾಕಿದ್ದು ಏನಿವೆ ಪೊಲೀಸರಿಗೆ ಗೊತ್ತಿಲ್ಲ. ಆದ್ರೂ ನಮ್ಮ ಹೀರೋವನ್ನ ಅರೆಸ್ಟ್ ಮಾಡಿ ಬಿಡ್ತಾರೆ. ತುಂಬಾ ವರ್ಷ ಜೈಲಲ್ಲಿ ಇದ್ದಿದ್ದಾನೆ. ಇವಾಗ ನಮ್ಮ ಹೀರೋ ಮತ್ತೆ ರಿಲೀಸ್ ಆಗಿ ಹೊರಗಡೆ ಬರ್ತಾನೆ. ಅವನಿಗೆ ಫ್ರೀಡಮ್ ಅನ್ನು ಕೊಟ್ಬಿಟ್ಟಿದ್ದಾರೆ, ರಿಲೀಸ್ ಮಾಡ್ಬಿಟ್ಟಿದ್ದಾರೆ. ಸೊ ಹೀರೋ ಹೊರಗಡೆ ಬಂದಿದ್ದ ತಕ್ಷಣವೇ ಒಂದು ಕ್ಯಾಬ್ ಅನ್ನ ಟ್ಯಾಕ್ಸಿಯನ್ನ ಕ್ಯಾಚ್ ಮಾಡಿ ಎಲ್ಲಿ ಬ್ಯಾಗ್ ಅನ್ನು ಊತಾಕಿಟ್ನೋ ಆ ಬೆಟ್ಟವನ್ನ ಹುಡುಕಿ ಕಂಡಿಡ್ದು ಆ ಜಾಗಕ್ಕೆ ಬಂದು ಇಳಿತಾನೆ. ಹೀರೋ ಮೇಲ್ ಬಂದು ನೋಡ್ತಾನೆ. ಆ ಬೆಟ್ಟದ ಟಾಪಿಗೆ ಬಂದು ನೋಡ್ತಾನೆ. ನೋಡಿದ್ರೆ ಇವನು ಊತಾಕಿಟ್ಟಿದ್ದ ಜಾಗದಲ್ಲಿ ಒಂದು ಚಿಕ್ಕ ದೇವಸ್ಥಾನವನ್ನ ಕಟ್ಬಿಟ್ಟಿದ್ದಾರೆ. ಏನು ಅಂತ ವಿಚಾರಿಸಿದ್ರೆ ಯಾರೋ ಋಷಿ ಅವರ ಸಮಾಧಿ ಅಂತೆ. ಯಾರೋ ಒಬ್ಬರು ಋಷಿ ಸತ್ತೋಗ್ಬಿಟ್ರಂತೆ. ಅವರ ಡೆಡ್ ಬಾಡಿಯನ್ನ ಈ ಜಾಗದಲ್ಲಿ ಊತಾಕಿಟ್ಟಿದ್ರಂತೆ. ಅದ್ರ ಮೇಲೆ ಇವರುಗಳು ದೇವಸ್ಥಾನವನ್ನೇ ಕಟ್ಬಿಟ್ರಂತೆ. ಅವರಿಗಾಗಿ ಆಪೋಸಿಟ್ ಅಲ್ಲಿ ಒಂದು ತೊಟ್ಟಿ ಇರ್ತಾ ಇದೆ. ಆ ಜಾಗಕ್ಕೆ ಯಾರೆಲ್ಲ ಬರ್ತಾರೋ ಪ್ರೇಯರನ್ನ ಮಾಡ್ಕೊಂಡು ಆ ತೊಟ್ಟಿ ಒಳಗಡೆ ಕಾಯಿನ್ಸ್ ಗಳನ್ನ ಹಾಕ್ತಿರ್ತಾರೆ. ಅಲ್ಲಿ ಇಬ್ಬರು ಏಜ್ ಆದವರು ಇರ್ತಾ ಇದ್ದಾರೆ ಅಲ್ವಾ. ಎಲ್ಲ ದೇವಸ್ಥಾನ ಹೊರಗಡೆನು ಭಿಕ್ಷೆ ಬೇಡೋದಕ್ಕೆ ಅಂತಾನೆ ಇರ್ತಾರೆ ಅಲ್ವಾ. ಆ ರೀತಿನೇ ಇವರಿಬ್ಬರು ಇಲ್ಲಿ ಭಿಕ್ಷೆಯನ್ನ ಬೇಡ್ತಿರ್ತಾರೆ. ಮತ್ತೆ ಇಲ್ಲಿ ಒಬ್ರು ಅಂಕಲ್ ಇರ್ತಾ ಇದ್ದಾರೆ ಅಲ್ವಾ. ಇವರೊಬ್ಬರು ವ್ಯಾಪಾರಿ. ಆ ಬೆಟ್ಟದ ಟಾಪಿನಲ್ಲಿ ಅಂತಹ ಜಾಗದಲ್ಲಿ ಇವರು ಏನನ್ನ ವ್ಯಾಪಾರ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಒಂದು ಮರ ಇರ್ತಾ ಇದೆ. ಆ ಜಾಗಕ್ಕೆ ಬಂದು ಆ ದೇವಸ್ಥಾನದಲ್ಲಿ ಒಂದು ಪ್ರೇಯರ್ ಅನ್ನ ಮಾಡ್ಕೊಂಡು ಅವರ ಮನಸ್ಸಲ್ಲಿ ಏನನ್ನ ಅನ್ಕೊಂಡು ಫೀಲ್ ಮಾಡ್ತಾರೋ ಅದನ್ನ ಹೇಳಿ ಅಲ್ಲಿರುವ ಮರದಲ್ಲಿ ಒಂದು ಬಟ್ಟೆಯನ್ನ ಕಟ್ಬಿಟ್ರೆ ಅದು ನಿಜವಾಗುತ್ತಂತೆ. ಈ ರೀತಿಯ ಒಂದು ಮ್ಯಾಟರ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ಅಂತಹದೊಂದು ವಿಷಯಕ್ಕಾಗಿನೇ ಅಂತಹ ಥಿಂಗ್ಸ್ ಗಳನ್ನ ಮಾರೋದಿಕ್ಕೆ ಅಂತಾನೆ ಅಲ್ಲಿ ಒಬ್ಬ ವ್ಯಾಪಾರಿ ಅಂಗಡಿಯನ್ನ ಹಾಕಿ ಮಾರ್ತಿರ್ತಾನೆ. ಸೊ ಆ ಜಾಗಕ್ಕೆ ಬಂದು ಇವನು ನೋಡ್ಬಿಟ್ಟು ಏನು ಇಲ್ಲಿ ನಡೀತಾ ಇದೆ ಅಂತ ಶಾಕ್ ಆಗ್ತಾನೆ. ಆದ್ರೂ ಬೇರೆಯವ್ರು ಯಾರು ಇವನನ್ನು ನೋಡಿ ಡೌಟ್ ಪಡಬಾರ್ದು ಅನ್ನೋದಕ್ಕಾಗಿ ಟೆಂಪಲ್ ಗೆ ದೇವಸ್ಥಾನಕ್ಕೆ ಪೂಜೆಯನ್ನ ಮಾಡ್ತಾನೆ. ಪ್ರೇಯರ್ ಅನ್ನ ಮಾಡಿಬಿಟ್ಟು ಅವ್ರಗಳ ರೀತಿನೇ ಕಾಯಿನ್ಸ್ ಅನ್ನು ತೊಟ್ಟಿಗೆ ಹಾಕ್ತಾನೆ. ಬಟ್ಟೆಯನ್ನ ತಗೊಂಡು ಆ ಮರಕ್ಕೆ ಕಟ್ತಾನೆ. ಎಲ್ಲವೂ ಯಾರೋ ಒಬ್ಬ ವರ್ಷಿಪನ್ನ ಮಾಡೋದಕ್ಕೆ ಬಂದಿರೋ ರೀತಿನೇ ಕಾಣುತ್ತೆ. ನಂತರ ಆ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ನೋಡ್ಬೇಕಾದ್ರೆ ಒಂದು ಚಿಕ್ಕ ಗ್ರಾಮ ಇರುತ್ತೆ. ಸೊ ನಮ್ಮ ಹುಡುಗನ ಆ ಗ್ರಾಮಕ್ಕೆ ಬರ್ತಾನೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಒಂದು ಚಿಕ್ಕ ಲಾಡ್ಜ್ ಇರುತ್ತೆ. ಈ ಲಾಡ್ಜಿನ ಹೆಸರು ಕೂಡ ಋಷಿಗಳು ಸ್ಟೇ ಮಾಡುವ ಹಾಸ್ಟೆಲ್ ಅಂತೆ. ರಿಸೆಪ್ಷನ್ ಅಲ್ಲಿ ನಮ್ಮ ಹುಡುಗ ವೆಯ್ಟ್ ಮಾಡ್ತಾನೆ ಇರ್ತಾನೆ. ಆದ್ರೆ ರಿಸೆಪ್ಷನ್ ಅಲ್ಲಿ ಕೂತಿರುವ ವ್ಯಕ್ತಿ ನಮ್ಮ ಹೀರೋ ಹತ್ರ ಮಾತೇ ಆಡಲ್ಲ. ಅವರ ಪಾಡಿಗೆ ಋಷಿ ಅವರ ಬುಕ್ ಅನ್ನ ಓದುತ್ತಾನೆ ಇರ್ತಾರೆ. ಆ ಬುಕ್ ಅನ್ನು ಓದಿ ಕಂಪ್ಲೀಟ್ ಮಾಡೋವರೆಗೂ ಯಾರ ಹತ್ರನೂ ಇವರು ಮಾತಾಡಲ್ಲ ಅನ್ಸುತ್ತೆ. ಆ ಬುಕ್ ಅನ್ನು ಓದಿ ಕಂಪ್ಲೀಟ್ ಮಾಡಿದ ಮೇಲೆನೆ ಆಪೋಸಿಟ್ ಅಲ್ಲಿ ಇರುವ ನಮ್ಮ ಹುಡುಗನ ಜೊತೆ ಮಾತಾಡ್ತಾರೆ. ಹಾ ಹೇಳಪ್ಪ, ಏನಪ್ಪ ಋಷಿ ಅವರ ಟೆಂಪಲ್ ಗಾಗಿ ನೀನು ನಡ್ಕೊಂಡೇ ಬಂದಿದ್ಯಾ, ನಡೆದು ಯಾತ್ರೆ ಮಾಡಿ ಬಂದಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಹೀರೋ ಇಲ್ಲ ನಾನು ಸುಮ್ನೆ ಟೂರಿಸ್ಟ್, ಸುತ್ತಮುತ್ತ ನೋಡೋದಕ್ಕಾಗಿ ಅಂತ ಬಂದೆ. ನನಗೆ ಒಂದು ರೂಮ್ ಬೇಕಾಗಿದೆ, ಇವತ್ತು ರಾತ್ರಿ ಮಾತ್ರ ಸಾಕು ಅಂತ ಕೇಳ್ಬೇಕಾದ್ರೆ 150 ರೂಪಾಯಿ ಬಾಡಿಗೆ ಅಂತ ಕೇಳ್ತಾರೆ ರಿಸೆಪ್ಷನಿಸ್ಟ್. ಹೀರೋ ಹತ್ರ ಅಷ್ಟೊಂದು ಹಣ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೂ ಅವನ ಹತ್ರ ಇರುವ ಹಣ ಎಲ್ಲವನ್ನು ಕೊಟ್ಟು ಸದ್ಯಕ್ಕೆ ತಗೊಳ್ಳಿ, ರಾತ್ರಿ ಮಿಕ್ಕಿರುವ ಹಣವನ್ನ ಕೊಡ್ತೀನಿ ಅಂತ ಹೇಳಿ ರೂಮ್ ಅನ್ನ ಬಾಡಿಗೆಗೆ ಕೇಳ್ತಾನೆ. ಆದ್ರೆ ರಿಸೆಪ್ಷನಿಸ್ಟ್ ಫುಲ್ ಅಮೌಂಟ್ ಅನ್ನ ಕೊಟ್ಟು ರೂಮ್ ಅನ್ನ ತಗೊಳ್ಳೋದಾಗಿದ್ರೆ ತಗೋ, ಇಲ್ಲ ಅಂದ್ರೆ ನಿನಗೆ ರೂಮ್ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಆ ಲಾಡ್ಜ್ ಅಲ್ಲಿ ಸ್ಟೇ ಆಗಿರುವ ಇನ್ನೊಬ್ಬ ವ್ಯಕ್ತಿ ಬ್ಲೂ ಬಟ್ಟೆಯನ್ನ ಹಾಕೊಂಡಿರೋರು ಅವರು ಆ ಜಾಗಕ್ಕೆ ಬಂದು ಏನಿಲ್ಲಿ ಏನು ಪ್ರಾಬ್ಲಮ್, ಪರವಾಗಿಲ್ಲ ನಾನು ಅವರಿಗಾಗಿ ಬ್ಯಾಲೆನ್ಸ್ ಅಮೌಂಟ್ ಅನ್ನು ಕೊಡ್ತೀನಿ ಅಂತ ಹೇಳಿ ದುಡ್ಡನ್ನು ಕೊಡ್ತಾರೆ. ನಂತರ ನಮ್ಮ ಹೀರೋ ಅವನ ರೂಮಿಗೆ ಹೋಗ್ಬೇಕಾದ್ರೆ ಪಕ್ಕದ ರೂಮಿನಲ್ಲೇ ಆ ಹಣವನ್ನ ಕೊಟ್ಟು ಸಹಾಯ ಮಾಡಿದ ಬ್ಲೂ ಬಟ್ಟೆಯನ್ನ ಹಾಕೊಂಡಿದ್ದ ವ್ಯಕ್ತಿಯ ರೂಮ್ ಆಗಿರುತ್ತೆ. ಏನಪ್ಪಾ ಏನು ಮ್ಯಾಟರ್,
ಏನಕ್ಕಾಗಿ ನೀನು ಈ ಊರಿಗೆ ಬಂದಿದ್ಯಾ, ಏನಾದ್ರೂ ದರ್ಶನೇನಾ, ಏನನ್ನಾದ್ರೂ ಬೇಡ್ಕೊಂಡಿದ್ಯಾ ಅಂತ ಕೇಳ್ಬೇಕಾದ್ರೆ ಅವೆಲ್ಲ ಏನು ಇಲ್ಲ ಸರ್, ನಾನು ರಿಸರ್ಚ್ ಮಾಡೋಕೆ ಬಂದಿದ್ದೀನಿ ಅಂತ ಹೇಳಿದ ತಕ್ಷಣ ಮೇ ಬಿ ಇವನೊಬ್ಬ ಸೈಂಟಿಸ್ಟ್ ಆಗಿ ಇರ್ಬೋದು ಅಂತ ಅನ್ಕೋತಾರೆ ಬ್ಲೂ ಶರ್ಟ್. ರೂಮ್ ಒಳಗಡೆ ಹೀರೋ ಹೋಗಿದ ತಕ್ಷಣ ಗಾಳಿ ಬರ್ಲಿ ಅಂತ ವಿಂಡೋಸ್ ಎಲ್ಲವನ್ನು ಓಪನ್ ಮಾಡಿ ಬಿಡ್ತಾರೆ. ಆ ಸಮಯದಲ್ಲಿ ಹೊರಗಡೆ ಇಬ್ಬರು ಮಾತಾಡ್ಕೋತಿರ್ತಾರೆ. ಒಬ್ಬ ಇನ್ನೊಬ್ಬನಿಗೆ ಬೆಡ್ಶೀಟ್ ಅನ್ನ ಗಿಫ್ಟ್ ಆಗಿ ಕೊಡ್ತಿರ್ತಾರೆ. ಆ ಗಿಫ್ಟ್ ಅನ್ನ ತಗೋತಾ ಇರುವ ವ್ಯಕ್ತಿ ನಮ್ಮ ಹೀರೋ ಅವರನ್ನ ಗಮನಿಸ್ತಾ ಇರೋದನ್ನ ಅವರು ನೋಡ್ಬಿಡ್ತಾರೆ. ಸೊ ತಕ್ಷಣ ನಮ್ಮ ಹೀರೋ ವಿಂಡೋವನ್ನು ಕ್ಲೋಸ್ ಮಾಡಿಬಿಟ್ಟು ಒಳಗಡೆ ಹೋಗ್ತಾರೆ. ನಂತರ ಆ ಬೆಡ್ಶೀಟ್ ಅನ್ನ ಗಿಫ್ಟ್ ಆಗಿ ತಗೊಂಡ್ರಲ್ವಾ, ಆ ವ್ಯಕ್ತಿ ಹಾಗೆ ರೋಡ್ ಅಲ್ಲಿ ನಡೆದು ಹೋಗ್ತಿರ್ತಾರೆ. ಊಟ ತಗೊಂಡು ಹೋಗ್ತಿರ್ತಾರೆ. ಅವರ ತಂದೆಗೆ ತಗೊಂಡು ಹೋಗ್ತಿದ್ದಾರೆ ಅನ್ಸುತ್ತೆ. ಆ ಡೆಸರ್ಟಿನ ಮಧ್ಯದಲ್ಲಿ ಕೂಡ ವ್ಯವಸಾಯ ಮಾಡ್ತಿದ್ದಾರೆ ಅನ್ಸುತ್ತೆ. ಆ ಮರಳು ಭೂಮಿ ಪ್ರದೇಶದಲ್ಲಿ ಕೂಡ ವ್ಯವಸಾಯ ಮಾಡಲೇಬೇಕು ಅಂತ ತುಂಬಾನೇ ಹಠ ಮಾಡ್ತಾ ಇರುವ ಒಬ್ಬರೇ ಒಬ್ಬರು ವ್ಯಕ್ತಿ ಅಂದ್ರೆ ಅದು ಇವರೇನೆ. ಆ ಫಾರ್ಮರ್ ಅವರ ಮಗನೇ ಈ ಬೆಡ್ಶೀಟ್ ಅನ್ನ ಗಿಫ್ಟ್ ಆಗಿ ತಗೊಂಡಿದ್ದ ವ್ಯಕ್ತಿ. ಅದೇ ಸಮಯದಲ್ಲಿ ಕಾರಿಂದ ಒಂದು ವ್ಯಕ್ತಿ ಹೊಸದಾಗಿ ಬಂದು ಇಳಿಯುತ್ತೆ. ಆ ಊರಿನಲ್ಲೂ ಒಂದು ಚಿಕ್ಕ ಹಾಸ್ಪಿಟಲ್ ಇರುತ್ತೆ. ಸೊ ಹಾಸ್ಪಿಟಲ್ಗೆ ಬರ್ತಾರೆ ಆ ಹೊಸ ಕ್ಯಾರೆಕ್ಟರ್. ಆವಾಗ ಡೋರ್ ಅನ್ನು ಓಪನ್ ಮಾಡುವ ವ್ಯಕ್ತಿ, ಯೋ ಡಾಕ್ಟರ್ ಇಲ್ಲ ಕಣಯ್ಯ ಆಮೇಲೆ ಬರಪ್ಪ ಅಂತ ಹೇಳ್ತಾರೆ ಅವರು. ಅದಕ್ಕೆ ನಾನೇ ಹೊಸದಾಗಿ ಬಂದಿರುವ ಡಾಕ್ಟರ್, ನನ್ನನ್ನೇ ನೀವು ಒಳಗಡೆ ಬಿಡಲ್ವಾ ಅಂತ ಹೇಳಿದ ಮೇಲೇನೆ, ಓ ಸರ್ ನೀವೇನಾ, ಬನ್ನಿ ಬನ್ನಿ ಒಳಗಡೆ ಬನ್ನಿ, ನಾನೇ ಸರ್ ಇಲ್ಲಿ ಕೆಲಸ ಮಾಡುವ ನರ್ಸು, ತುಂಬಾ ವರ್ಷಗಳಿಂದ ಇಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಇದೇನೇ ನೀವು ಸ್ಟೇ ಮಾಡುವ ಜಾಗ ಅಂತ ನಮ್ಮ ಡಾಕ್ಟರ್ಗೆ ಒಂದು ಜಾಗವನ್ನು ತೋರಿಸಿಕೊಡ್ತಾರೆ ಅವರು. ಡಾಕ್ಟರ್ ಸರಿ ಅಂತ ಅವರು ರೂಮಿಗೆ ಹೋಗಿ ಸ್ಟೇ ಆಗ್ತಾರೆ. ಈ ಕಡೆ ಇನ್ನೊಂದು ರೂಮ್ ಇರುತ್ತೆ, ಅಲ್ಲಿಗೆ ಹೋಗಿ ನರ್ಸ್ ಸ್ಟೇ ಆಗ್ತಾರೆ. ರೂಮ್ ತುಂಬಾ ಚಿಕ್ಕದಾಗಿರುತ್ತೆ. ಸರಿ ಪರವಾಗಿಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊಂಡು ಸ್ಟೇ ಆಗ್ತಾರೆ ಡಾಕ್ಟರ್. ರಾತ್ರಿ ಇವನು ಊಟಕ್ಕಿಟ್ಟಿದ್ನಲ್ವಾ ಬ್ಯಾಗು, ಅದನ್ನ ಹೇಗಾದ್ರೂ ತಗೋಬೇಕು ಅಂತ ಹೀರೋ ವಾಚ್ ಮಾಡ್ತಿರ್ತಾನೆ. ಆದ್ರೆ ಅಲ್ಲಿ ದೇವಸ್ಥಾನಕ್ಕೆ ಅಂತ ಒಬ್ಬ ಸೆಕ್ಯೂರಿಟಿ, ಆ ಸೆಕ್ಯೂರಿಟಿ ಜೊತೆಗೆ ಒಂದು ನಾಯಿ ಕೂಡ ಗಾರ್ಡ್ ಆಗಿರುತ್ತೆ. ಅದೇ ಸಮಯದಲ್ಲಿ ಆ ಬೆಟ್ಟದ ಮೇಲೆ ಯಾರೋ ಹತ್ತಿ ಹೋಗೋ ರೀತಿ ತೋರಿಸ್ತಾರೆ. ಏನು ಸದ್ದಾಗ್ತಾ ಇದೆಯಲ್ಲ ಅಂತ ಸೆಕ್ಯೂರಿಟಿನೋ, ಆ ಸೆಕ್ಯೂರಿಟಿ ಅವರ ಡಾಗ್ವೆ ಸದ್ದು ಬರುವ ಜಾಗದ ಕಡೆ ಹೋಗ್ತಾರೆ. ಬೇಗ ಬಂದವನು ಅಲ್ಲಿ ತೊಟ್ಟಿಯಲ್ಲಿ ಬಿದ್ದಿರುವ ಕಾಯಿನ್ಸ್ ಗಳನ್ನ ಕದಿತಿರ್ತಾನೆ. ಇದನ್ನು ನೋಡಿದ ನಮ್ಮ ಹೀರೋ ಟೆನ್ಷನ್ ಆಗಿ ಅವನ ಕಪಾಳಕ್ಕೆ ಪಟಾರ್ ಅಂತ ಹೊಡಿತಾರೆ. ಅಷ್ಟೇ, ಈ ಜಾಗದಲ್ಲಿ ಇದ್ರೆ ನಾವು ಸಿಗೋಕೋ ಬಿಡ್ತೀವಿ ಅಂತ ಅಲ್ಲಿಂದ ಓಡಿ ಹೋಗ್ಬಿಡ್ತಾನೆ ಹೀರೋ. ಈ ಸದ್ದನ್ನ ಕೇಳಿ ಸೆಕ್ಯೂರಿಟಿ ಮತ್ತೆ ಅವರ ನಾಯಿ ಮುಂದೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಒಬ್ಬ ಓಡಿಸ್ಕೊಂಡು ಕೆಳಗಡೆ ಬಿದ್ದಿರ್ತಾನೆ. ತಕ್ಷಣ ಸೆಕ್ಯೂರಿಟಿ ಗಾರ್ಡ್ ಪೊಲೀಸ್ಗೆ ಕಾಲ್ ಅನ್ನ ಮಾಡಿ ಈ ರೀತಿ ಕಳ್ಳ ಒಬ್ಬ ಬಂದ್ಬಿಟ್ಟಿದ್ದಾನೆ ಅಂತ ಹೇಳಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಿರ್ತಾರೆ. ಆ ಕಡೆ ನಮ್ಮ ವ್ಯವಸಾಯಿ ಆ ಡೆಸರ್ಟ್ ಭೂಮಿಯಲ್ಲಿ ಕೂಡ ವ್ಯವಸಾಯವನ್ನ ಮಾಡ್ತೀನಿ ಅಂತ ಕೆಲಸ ಮಾಡ್ತಿರ್ತಾರೆ. ಸೊ ಅವರ ಮಗನು ತಂದೆಗೆ ಸಹಾಯವಾಗಿ ಇರ್ಲಿ ಅಂತ ಆ ಹುಡುಗ ಕೂಡ ಕೆಲಸ ಮಾಡ್ತಿರ್ತಾನೆ. ಜೊತೆಗೆ ಯಾವಾಗ್ಲೂ FM ರೇಡಿಯೋವನ್ನ ಕೈಯಲ್ಲಿ ಮಡಗಿರ್ತಾರೆ. ಅದರಲ್ಲಿ ವೆದರ್ ಕಂಡೀಷನ್ ಬಗ್ಗೆ ಹೇಳ್ತಾರೆ ಅಲ್ವಾ, ವೆದರ್ ನ್ಯೂಸ್, ಅದನ್ನ ತಿಳ್ಕೊಳ್ಳೋದ್ರಲ್ಲಿ ತಂದೆ ಅವರಿಗೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ. ಬ್ರೇಕ್ ತಗೋಬೇಕಾದ್ರೂ ಕೂಡ ತಂದೆ ಮಗ ಇಬ್ಬರು ಒಟ್ಟಿಗೆನೆ ಕೂತು ಊಟ ಮಾಡ್ತಾರೆ. ಗಾರ್ಡಿಂಗ್ ಕೆಲಸ ಮುಗ್ದಾದ ಮೇಲೆ ಸೆಕ್ಯೂರಿಟಿನ ಅವರ ನಾಯಿವೆ ರಿಟರ್ನ್ ಅವರ ಮನೆಗೆ ಹೊರಡ್ತಾರೆ. ಅದೇ ಊರಲ್ಲಿ ಅವರ ಮನೆ ಇರ್ತಾ ಇರೋದು. ಮನೆ ಒಳಗಡೆ ಬಂದು ನೋಡ್ಬೇಕಾದ್ರೆ ಅವರ ಮಗ ಮಲ್ಗಿ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾನೆ. ಅವನನ್ನು ಹೊರದು ಎಬ್ಬಿಸ್ಬೇಕಾದ್ರೆ ಅಲ್ಲಿ ತಿನ್ನೋದಕ್ಕೆ ಅಂತ ಇರ್ತಾ ಇರೋದು ಕಿತ್ತೋಗಿರುವ ಬ್ರೆಡ್. ಅದನ್ನು ಕೂಡ ಮಗ ತಿನ್ಬಾರ್ದಂತೆ, ಅವರಿಗೆ ಇರ್ತಾ ಇರುವ ನಾಯಿಗೇನೆ ಅದನ್ನ ತಿನ್ನೋಕೆ ಕೊಡ್ಬೇಕಂತೆ. ನಾಯಿಯನ್ನು ಕರ್ಕೊಂಡು ಕೆಲ್ಸಕ್ಕೆ ಹೋಗೋ, ನಿನಗೆಲ್ಲ ತಿನ್ನೋದು ಬೇರೆ ಕೇಡ ಅಂತ ಮಗನಿಗೆ ಬೈತಿರ್ತಾರೆ. ಮಗನ ಮೇಲೆ ಏನು ಕೋಪ ಇವರಿಗೆ ಅಂತ ಗೊತ್ತಿಲ್ಲ. ಈ ಊರಲ್ಲಿ ಆ ಹುಡುಗ ಏನನ್ನ ಮಾಡ್ತಾನೆ, ಏನು ಕೆಲಸವನ್ನ ಮಾಡ್ತಾನೆ ಅಂತ ನೋಡಿದ್ರೆ ಕುರಿಗಳನ್ನ ಕರ್ಕೊಂಡು ಮೇಯಿಸೋಕೆ ಕರ್ಕೊಂಡು ಹೋಗೋದೇ ಅವನ ಕೆಲಸವಾಗಿರುತ್ತೆ. ಜೊತೆಗೆ ನಾಯಿ ಕೂಡ ಗಾರ್ಡ್ ಆಗಿ ಬರುತ್ತೆ. ಸೊ ಚಿಕ್ಕ ಹುಡುಗನನ್ನ ಕೆಲಸ ತಗೋತಿರ್ತಾರೆ ತಂದೆ, ಆ ಸೆಕ್ಯೂರಿಟಿ ಗಾರ್ಡ್. ನಮ್ಮ ಹೀರೋ ಸರಿ ಶೇವಿಂಗ್ ಅನ್ನ ಮಾಡೋಣ, ಹೇರ್ ಕಟ್ ಅನ್ನ ಮಾಡೋಣ ಅಂತ ಸಲೂನ್ ಅಂಗಡಿಗೆ ಹೋಗ್ಬೇಕಾದ್ರೆ ಆ ಜಾಗದಲ್ಲಿ ಆಲ್ರೆಡಿ ನಮ್ಮ ಬ್ಲೂ ಬಟ್ಟೆ ಅವರು ಅಲ್ಲಿ ಕೂತಿರ್ತಾರೆ. ಇವರೇ ನಮ್ಮ ಹಾಸ್ಟೆಲ್ ಅಲ್ಲಿ ಸ್ಟೇ ಆಗಿದ್ದಾರೆ, ಇವರೊಬ್ಬರು ಸೈಂಟಿಸ್ಟ್ ಗೊತ್ತಾ ಅಂತ ಅಲ್ಲಿರೋ ಎಲ್ಲರಿಗೂ ಇಂಟ್ರೊಡ್ಯೂಸ್ ಅನ್ನ ಮಾಡಿ ಕೊಡ್ತಿರ್ತಾರೆ. ಆದ್ರಿಂದ ಸೈಂಟಿಸ್ಟ್ ಅವರನ್ನೆಲ್ಲ ತುಂಬಾ ಹೊತ್ತು ನಾವು ವೇಟ್ ಮಾಡಿಸಬಾರ್ದು, ಬನ್ನಿ ನಾನು ಫಸ್ಟ್ ನಿಮಗೆ ಶೇವಿಂಗ್ ಅನ್ನ ಮಾಡಿ ಕೊಡ್ತೀನಿ ಅಂತ ಆ ಸಲೂನ್ ಅಂಗಡಿಯವರು ನಮ್ಮ ಹೀರೋವನ್ನ ಕರೆದು ಕೂರಿಸಿ, ಯಾವ್ದ್ರ ಬಗ್ಗೆ ಸರ್ ನೀವು ರಿಸರ್ಚ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಈ ಊರಿನ ಮಣ್ಣು ಕಲ್ಲು ಇದ್ರ ಬಗ್ಗೆ ರಿಸರ್ಚ್ ಅನ್ನ ಮಾಡೋದಕ್ಕಾಗಿ ಬಂದಿದ್ದೀನಿ ಅಂತ ಹೇಳ್ತಾವ್ರೆ. ಅದೇ ಸಮಯದಲ್ಲಿ ಸೆಕ್ಯೂರಿಟಿನೋ ಅದೇ ಸಲೂನ್ ಶಾಪಿಗೆ ಬರ್ತಾವನೆ. ಏನಪ್ಪಾ ನಿನ್ನೆ ರಾತ್ರಿ ರಿಷಿ ಅವರ ಟೆಂಪಲ್ ಗೆ ಕಳ್ಳರು ಬಂದಿದ್ರಂತೆ, ನಿಜಾನಾ ಅಂತ ಬಿಕ್ಕಿರೋರು ಕೇಳ್ಬೇಕಾದ್ರೆ, ಹೌದು ಕಣಪ್ಪ ಇಬ್ಬರು ಬಂದಿದ್ರು, ಒಬ್ಬ ನನ್ನ ಕೈಗೆ ಸಿಗೋಕೋಬಿಟ್ಟ, ಅವನನ್ನ ಹಿಡಿದು ಪೊಲೀಸರ ಹತ್ರ ಸರೆಂಡರ್ ಮಾಡಾಯ್ತು, ಆದ್ರೆ ಇನ್ನೊಬ್ಬ ಮಿಸ್ ಆಗ್ಬಿಟ್ಟ ಅಂತ ಇವರು ಏನೋ ಕಷ್ಟಪಟ್ಟು ಅವನನ್ನ ಹಿಡಿದಿರೋ ರೀತಿ ಹೆಮ್ಮೆಯಿಂದ ಹೇಳ್ಕೊತಿರ್ತಾರೆ. ನಮ್ಮ ಹೀರೋಗೆ ಶೇವಿಂಗ್ ಅನ್ನ ಕಂಪ್ಲೀಟ್ ಮಾಡಿದ ಮೇಲೆ ಸೆಕ್ಯೂರಿಟಿ ಅವರನ್ನ ಬನ್ನಿ ಬನ್ನಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸಲೂನ್ ಓನರ್. ಯಾಕೆ ಅಂದ್ರೆ ನಿನ್ನೆ ಹೀರೋಯಿಸಂ ರೀತಿ ಕಳ್ಳರನ್ನೆಲ್ಲ ಹಿಡಿದುಕೊಟ್ಟಿದ್ದಾರೆ ಅಲ್ವಾ, ಆದ್ರಿಂದ ಅವರಿಗೆ ಮರ್ಯಾದೆ ಕೊಡ್ತಿದಾರಂತೆ. ಹೀರೋ ಹೊರಗಡೆ ಬಂದಿದ ತಕ್ಷಣ ಫಸ್ಟ್ ಅವರ ಫ್ರೆಂಡ್ ಗೆ ಫೋನ್ ಅನ್ನ ಮಾಡಿ, ಬೇಗ ನೀನು ಈ ಊರಿಗೆ ಬಂದು ಸೇರ್ತೀಯಾ, ತಲುಪ್ತೀಯಾ ಅಷ್ಟೇ ಅಂತ ಹೇಳ್ತಿರ್ತಾರೆ. ಈ ಕಡೆ ಆ ಚಿಕ್ಕ ಗ್ರಾಮದಲ್ಲಿ ಇರುವ ಆ ಚಿಕ್ಕ ಹಾಸ್ಪಿಟಲ್ ಅನ್ನ ತೋರಿಸ್ತಾರೆ. ಅಲ್ಲಿರುವ ಡಾಕ್ಟರ್ ಅವರು ತುಂಬಾನೇ ಇಂಟ್ರೆಸ್ಟೆಡ್ ಆಗಿ ಇರ್ತಿದ್ದಾರೆ, ಈ ಊರಲ್ಲಿ ಎಲ್ಲರಿಗೂ ಸರ್ವಿಸ್ ಅನ್ನ ಮಾಡಬೇಕು ಅಂತ.
ಅಂತ. ಫಸ್ಟ್ ಪೇಷಂಟ್ ಅನ್ನ ಕರೆದ್ರೆ ಒಬ್ಬರು ಅಜ್ಜಿ ಬರ್ತಾರೆ. ಏನಮ್ಮ ನಿನಗೆ ಪ್ರಾಬ್ಲಮ್ ಅಂದ್ರೆ ನನಗೆ ತಲೆನೋವು ಅಂತ ಹೇಳ್ತಾರೆ. ಯಾವಾಗ್ಲಿಂದ ನೋವು ಅಂದ್ರೆ 1 ವಾರದಿಂದ ಅಂತ ಹೇಳ್ತಾರೆ. ಕೊನೆಯದಾಗಿ ಯಾವಾಗ ತಲೆನೋವು ಬಂದಿತ್ತು ಅಂತ ಕೇಳಿದ್ರೆ 1 ತಿಂಗಳ ಹಿಂದೆ ಅಂತ ಹೇಳ್ತಾರೆ. ಒಂದ್ ರೀತಿ ಒಂದೇ ಕಥೆಯನ್ನ ಎಳೆದು ಬ್ರೀಫ್ ಆಗಿ ಮಾತಾಡ್ತಿರ್ತಾರೆ ಅಜ್ಜಿ. ಆ ರೀತಿ ಮಾತಾಡ್ತಿರ್ಬೇಕಾದ್ರೆ ನರ್ಸ್ ಒಂದು ಯೆಲ್ಲೋ ಕಲರ್ ಬಾಕ್ಸ್ ಇಂದ ಟ್ಯಾಬ್ಲೆಟ್ಸ್ ಅನ್ನ ತೆಗೆದು ಕೊಡ್ಬೇಕಾದ್ರೆ ಅದನ್ನ ತಗೊಂಡು ಅಜ್ಜಿ ಅಲ್ಲಿಂದ ಹೊರಡುತ್ತಾರೆ. ನಂತರ ಇನ್ನೊಬ್ಬರು ಅಜ್ಜಿ ಅವರದು ಇದೇ ರೀತಿನೇ ಒಂದು ಕತೆ. ಅದಕ್ಕೆ ನರ್ಸ್ ಯೆಲ್ಲೋ ಕಲರ್ ಬಾಕ್ಸ್ ಇಂದ ಟ್ಯಾಬ್ಲೆಟ್ಸ್ ಅನ್ನು ಕೊಡ್ತಾರೆ. ಅವರು ಅದನ್ನ ತಗೊಂಡು ಹೋಗ್ತಾರೆ. ಡಾಕ್ಟರ್ಗೆ ಏನು ಅಂತಾನೆ ಗೊತ್ತಿಲ್ಲ. ಏನು ಅಂತ ಹೊರಗಡೆ ಬಂದು ಅವರು ನೋಡ್ಬೇಕಾದ್ರೆ ಆ ಗ್ರಾಮದಲ್ಲಿ ಇರ್ತಾ ಇರುವ ಎಲ್ಲಾ ಲೇಡೀಸು ಇವರ ಕ್ಲಿನಿಕ್ ಮುಂದೆನೆ ಬಂದು ಕೂತಿದ್ದಾರೆ. ಲೇಡೀಸ್ ಸಂಘದ ಮೀಟಿಂಗ್ ರೀತಿ ಆ ಹಾಸ್ಪಿಟಲ್ ಅನ್ನೇ ಚೇಂಜ್ ಮಾಡಿ ಮಡಗಿರುತ್ತಾರೆ ಆ ಲೇಡೀಸ್ ಎಲ್ಲ. ಯಾರಾದ್ರೂ ಕ್ಲಿನಿಕ್ ಇಂದ ಬಂದು ಇಲ್ಲೆಲ್ಲ ಕೂತ್ಕೋಬಾರ್ದು ಹೊರಡಿ ಅಂತ ಹೇಳಿ ಕಳಿಸ್ಬಿಟ್ರೆ ಆದ್ರಿಂದ ಪೇಷಂಟ್ ತರ ಸುಮ್ನೆ ಒಬ್ಬೊಬ್ಬರು ಒಂದೊಂದು ಸಲ ಒಂದೊಂದು ಕಥೆಯನ್ನ ಹೇಳಿ ಟ್ಯಾಬ್ಲೆಟ್ಸ್ ಅನ್ನ ತಗೊಂಡು ಹೋಗ್ತಿದ್ದಿರ್ತಾರೆ. ನರ್ಸ್ ಹತ್ರ ಏನಪ್ಪ ಇಲ್ಲಿ ನಡೀತಾ ಇದೆ ಅಂತ ಡಾಕ್ಟರ್ ಕೇಳ್ಬೇಕಾದ್ರೆ ಸರ್ ಲೇಡೀಸ್ ಎಲ್ಲ ಮೀಟ್ ಆಗಿ ಒಬ್ರ ಬಗ್ಗೆ ಒಬ್ರು ಚಾಡಿಯನ್ನ ಹೇಳ್ಕೋಬೇಕಲ್ಲ ಸರ್, ಅದಕ್ಕೆ ಒಂದು ಜಾಗ ಬೇಕಲ್ಲ. ಡಾಕ್ಟರ್ಸೇ ಇಲ್ದೆ ಈ ಜಾಗ ತುಂಬಾ ದಿನದಿಂದ ಖಾಲಿ ಇದ್ದಿದ್ರಿಂದ ಈ ಜಾಗವನ್ನೇ ಅದಕ್ಕಾಗಿ ಯೂಸ್ ಮಾಡ್ಕೋಬಿಟ್ರು ಸರ್ ಈ ಊರಿನ ಲೇಡೀಸು. ಏನೋ ಇವಾಗ ನೀವು ಡಾಕ್ಟರ್ ಆಗಿ ಬಂದ್ಬಿಟ್ಟಿದ್ದೀರಾ ಅಂತ ನಿಮ್ಮ ಮುಂದೆ ಪೇಷಂಟ್ ರೀತಿ ನಾಟಕ ಮಾಡ್ತಾ ಇದ್ದಾರೆ, ಬೇರೆ ಏನು ಇಲ್ಲ ಸರ್. ಸರಿ ಎಲ್ಲರೂ ಬರೀ ಲೇಡೀಸ್ ಆಗೇ ಇರ್ತಾ ಇದಾರಲ್ಲ, ಗಂಡಸರು ಇಲ್ವಾ? ಗಂಡಸರಿಗೆ ಯಾವುದೇ ರೀತಿಯ ಕಾಯಿಲೆನೂ ಬರಲ್ವಾ? ಅವ್ರಗಳಿಗೆ ಔಷಧಿ ಬೇಕಾಗಿಲ್ವಾ ಅಂತ ಡಾಕ್ಟರ್ ಕೇಳಿದ್ರೆ ಹುಡುಗರೆಲ್ಲ ಈ ಕಡೆ ಬರೋದೇ ಇಲ್ಲ ಸರ್ ಅಂತ ಹೇಳ್ತಾರೆ ನರ್ಸ್. ಹಾಗಾದ್ರೆ ಎಲ್ಲಿಗೆ ಹೋಗ್ತಾರೆ ಅಂತ ಕೇಳ್ಬೇಕಾದ್ರೆ ರಿಷಿ ಅವರ ಟೆಂಪಲ್ ಗೆ ಹೋಗ್ತಾರೆ ಸರ್ ಅಂತ ಹೇಳ್ತಾರೆ ನರ್ಸ್. ಆ ರೀತಿ ಅಲ್ಲಿಗೆ ಹೋಗಿದ್ದ ತಕ್ಷಣ ಅವ್ರಗಳಿಗೆ ವಾಸಿ ಆಗ್ಬಿಡುತ್ತೆ ಸರ್ ಅಂತ ಹೇಳ್ಬೇಕಾದ್ರೆ ಹಾಗಾದ್ರೆ ಲೇಡೀಸ್ ಯಾಕೆ ಆ ಜಾಗಕ್ಕೆ ಹೋಗೋದಿಲ್ಲ? ಇವ್ರುಗಳು ಅಲ್ಲಿಗೇನೆ ಹೋಗಿ ಅವರ ಕಾಯಿಲೆಯನ್ನ ಸರಿ ಮಾಡ್ಕೋಬಹುದಲ್ಲ ಅಂತ ಡಾಕ್ಟರ್ ಕೇಳಿದ್ರೆ ನಿಜವಾಗ್ಲೂ ಅವ್ರಗಳಿಗೆ ಹುಷಾರಿಲ್ಲ ಅಂದ್ರೆ ಖಂಡಿತ ರಿಷಿ ಅವರ ಟೆಂಪಲ್ ಗೆನೆ ಸರ್ ಹೋಗ್ತಾ ಇದ್ರು. ಸುಮ್ನೆ ಟೈಮ್ ಪಾಸ್ ಮಾಡ್ಬೇಕಂದ್ರೆ ಮಾತ್ರವೇ ಸರ್ ಇಲ್ಲಿಗೆ ಬರ್ತಾರೆ ಅಂತ ನರ್ಸ್ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಡಾಕ್ಟರ್ ತುಂಬಾನೇ ಅಪ್ಸೆಟ್ ಆಗೋಗ್ತಾರೆ. ನಂತರ ರಾತ್ರಿ ಆಗ್ಬಿಡುತ್ತೆ. ಈ ಕಡೆ ಆ ಫಾರ್ಮನ್ ಮತ್ತೆ ಅವರ ಮಗ ಮನೇಲಿ ಇರ್ಬೇಕಾದ್ರೂ ಕೂಡ ರೇಡಿಯೋ ಎಫ್ಎಂ ಅಲ್ಲಿ ವೆದರ್ ರಿಪೋರ್ಟ್ ಬಗ್ಗೆನೇ ಕೇಳಿಸ್ಕೊತಿರ್ತಾರೆ ತಂದೆ. ಆವಾಗ ಮಗ ಸುಮ್ನೆ ನಾವು ಈ ಊರನ್ನ ಖಾಲಿ ಮಾಡಿ ಹೋಗ್ಬಿಡೋನ್ವಾ ಬೇರೆ ಕಡೆ, ಏನಿದೆ ಈ ಊರಲ್ಲಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಂದೆ ಇಲ್ಲಪ್ಪ ನನ್ನ ಕೈಯಲ್ಲೆಲ್ಲ ನನ್ನ ಊರನ್ನ ಬಿಟ್ಟು ಬರೋಕೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ನಂತರ ಇಲ್ಲಿ ಲಾಡ್ಜ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಹೀರೋ ರಿಸೆಪ್ಷನ್ ಏರಿಯಾಗೆ ಬಂದು ನಿಂತಿರ್ತಾರೆ. ರಿಸೆಪ್ಷನಿಸ್ಟ್ ಪ್ರೇಯರ್ ಅನ್ನು ಮಾಡೋದಕ್ಕಾಗಿ ಒಳಗಡೆ ಹೋಗ್ಬಿಟ್ಟಿರ್ತಾರೆ. ಸೊ ರಿಸೆಪ್ಷನ್ ಹಾಲ್ ಅಲ್ಲಿ ಯಾರು ಇರಲ್ಲ. ಸೊ ತಕ್ಷಣ ನಮ್ಮ ಹೀರೋ ಈ ಕಡೆಯಿಂದ ಆ ಕಡೆಗೆ ಹೋಗಿ ಅಲ್ಲಿರುವ ಲಾಕರ್ ಇಂದ 200 ರೂಪಾಯಿಯನ್ನ ಕತ್ಕೊತಾನೆ. ಅವರು ಪ್ರೇಯರ್ ಅನ್ನ ಮುಗಿಸ್ಕೊಂಡು ಆ ರಿಸೆಪ್ಷನಿಸ್ಟ್ ಅಲ್ಲಿಗೆ ಬರ್ಬೇಕಾದ್ರೆ ತಗೊಳಪ್ಪ ನಾಳೆಯ ಬಾಡಿಗೆ ಅಂತ ಅವನು ಕದ್ದಿದ್ದ ಹಣವನ್ನೇ ರಿಟರ್ನ್ ಅವರಿಗೆ ಕೊಡ್ತಾನೆ. ಸರ್ 150 ರೂಪಾಯಿ ಬಾಡಿಗೆ, ಇನ್ನ 50 ರೂಪಾಯಿ ಬ್ಯಾಲೆನ್ಸ್ ಇದೆಯಲ್ಲ ಅಂತ ಅವ್ರು ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಪರವಾಗಿಲ್ಲ ಅದನ್ನ ನೀವೇ ಟಿಪ್ಸ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾನೆ. ನೋಡಿದ್ರ ಅವರ ಹತ್ರನೇ ಕದ್ದು ಅವರಿಗೇನೆ ಟಿಪ್ಸ್. ಆಕ್ಚುಲಿ ಪ್ರಾಕ್ಟಿಕಲಿ ನಮ್ಮ ಹೀರೋ ಬಗ್ಗೆ ಹೇಳ್ಬೇಕು ಅಂದ್ರೆ ಅವನೊಬ್ಬ ಪರ್ಫೆಕ್ಟ್ ಕಲ್ಲ, ಆದ್ರಿಂದ ಇವೆಲ್ಲ ಇವನಿಗೆ ನಾರ್ಮಲ್ ವಿಷಯ. ನೆಕ್ಸ್ಟ್ ದಿನ ರಾತ್ರಿ ನಮ್ಮ ಹೀರೋ ಬೈನಕುಲರ್ನೆಲ್ಲ ಇಟ್ಟು ಆ ಬೆಟ್ಟವನ್ನ ಚೆಕ್ ಮಾಡ್ತಿರ್ತಾನೆ. ಆವಾಗ ಸಡನ್ ಆಗಿ ಯಾರೋ ಆ ಬೆಟ್ಟದ ಮೇಲೆ ಹತ್ತಿ ಹೋಗ್ತಿರೋ ರೀತಿ ಕಾಣುತ್ತೆ. ಅದಕ್ಕೆ ಹೀರೋ ತಕ್ಷಣ ಅವನ ಫ್ರೆಂಡಿಗೆ ಫೋನ್ ಅನ್ನ ಮಾಡಿ ಲೋ ನೀನು ತಪ್ಪಾದ ದಾರಿಯಲ್ಲಿ ಹತ್ತಿ ಹೋಗ್ತಾ ಇದೆಯಾ ಕಣೋ, ನೀನು ಹೋಗ್ಬೇಕಾಗಿರುವ ದಾರಿ ಈ ಕಡೆ ಇದೆ, ವೆಯ್ಟ್ ಮಾಡು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆಪೋಸಿಟ್ ಇಂದ ಮಾತಾಡುವ ಫ್ರೆಂಡ್ ಇಲ್ಲ ನಾನಿನ್ನ ಬೆಟ್ಟವನ್ನ ಹತ್ತೇ ಇಲ್ಲ, ನೀನು ಹೇಳಿದ ಜಾಗದಲ್ಲಿ ನಾನು ನಿಂತಿದ್ದೀನಿ ಅಂತ ಹೇಳ್ತಾವನೆ. ನೋಡಿದ್ರೆ ಅದೇ ರೀತಿ ಫ್ರೆಂಡ್ ಆ ಜಾಗದಲ್ಲೇ ನಿಂತಿರ್ತಾನೆ. ಹಾಗಾದ್ರೆ ಈ ಕಡೆ ಬೆಟ್ಟದಲ್ಲಿ ಹತ್ತಿ ಹೋಗ್ತಾ ಇರೋರು ಯಾರು ಗೊತ್ತಿಲ್ಲ ಅಲ್ವಾ? ಸೊ ಆ ಗೊತ್ತಿಲ್ದಿರುವ ವ್ಯಕ್ತಿ ಬೇಗ ಬಂದು ಆ ರಿಷಿ ಅವರ ಟೆಂಪಲ್ ಅಲ್ಲಿ ಮುಂದೆ ಒಂದು ಬೋರ್ಡ್ ಅನ್ನ ಹಾಕಿರ್ತಾರೆ ಅಲ್ಲ, ಆ ಬೋರ್ಡ್ ಅನ್ನ ಬಿಚ್ಚಿ ಹೋಗ್ತಾನೆ. ನಂತರ ಈ ಕಡೆ ನೋಡಿದ್ರೆ ಫ್ರೆಂಡ್ ಬೇಗ ಆ ಟೆಂಪಲ್ ಗೆ ಬರ್ತಾನೆ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಸೆಕ್ಯೂರಿಟಿ ಅವರು ಎಲ್ಲಿ ಅಂತ ನೋಡಿದ್ರೆ ಅವರು ಸೂಸು ಮಾಡೋದಕ್ಕೆ ಒಂದು ಜಾಗಕ್ಕೆ ಬಂದಿರ್ತಾರೆ ದೂರ. ಸೊ ಅವರು ಮೇಲೆ ಬರೋಷ್ಟರಲ್ಲಿ ಅವರು ತಿನ್ನೋದಕ್ಕಾಗಿ ಮಡಗಿದ್ದ ಬ್ರೆಡ್ ಅನ್ನ ನಮ್ಮ ಹುಡುಗರು ಕದ್ಕೊಬಿಟ್ಟು ಪ್ರಜ್ಞೆ ತಪ್ಪಿಸುವ ಔಷಧಿ ಮಿಕ್ಸ್ ಆಗಿರುವ ಬ್ರೆಡ್ ಅನ್ನ ಆ ಜಾಗದಲ್ಲಿ ಇಟ್ಬಿಟ್ಟು ಬಂದ್ಬಿಡ್ತಾರೆ. ನಂತರ ಸೆಕ್ಯೂರಿಟಿ ಮುಂದೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಬೋರ್ಡ್ ಇಲ್ಲ. ಆದ್ರಿಂದ ಮತ್ತೆ ಕಳ್ಳರವರ ಚೇಷ್ಟೆ ಜಾಸ್ತಿ ಆಗೋಯ್ತು ಅಂತ ಪೊಲೀಸ್ ಅವರಿಗೆ ಕಾಲ್ ಅನ್ನ ಮಾಡಿ ಬಿಡ್ತಾರೆ. ಸರಿ ಹಶ್ವಾಗ್ತಿದೆ ಅಂತ ನಂತರ ಕೂತು ಚೆನ್ನಾಗಿ ಬ್ರೆಡ್ ಅನ್ನ ತಿನ್ಬೇಕಾದ್ರೆ ಅದು ಪ್ರಜ್ಞೆ ತಪ್ಪಿಸುವ ಔಷಧಿ ಮಿಕ್ಸ್ ಆಗಿರುವ ಬ್ರೆಡ್ ತಾನೆ. ಲಬಕ್ ಅಂತ ತಿನ್ಬೇಕಾದ್ರೆ ಅನ್ಕಾನ್ಶಿಯಸ್ ಆಗೋಗ್ತಾರೆ ಸೆಕ್ಯೂರಿಟಿ. ಸುಮ್ನಿರದೆ ಅರ್ಧ ಬ್ರೆಡ್ ಅನ್ನ ನಾಯಿಗೂ ಹಾಕಿರ್ತಾರೆ, ಅದು ಕೂಡ ಅದನ್ನ ತಿನ್ಬಿಟ್ಟು ಅನ್ಕಾನ್ಶಿಯಸ್ ಆಗೋಗುತ್ತೆ. ಸೊ ಇವತ್ತು ರಾತ್ರಿ ಆ ರಿಷಿ ಟೆಂಪಲ್ ಅನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಸೆಕ್ಯೂರಿಟಿನೋ ಆ ಸೆಕ್ಯೂರಿಟಿ ಡಾಗೋ ಇಲ್ಲ. ಆವಾಗ ನಮ್ಮ ಹೀರೋ ಸರಿಯಾದ ಚಾನ್ಸ್ ಅಂತ ಅನ್ಕೋತಿರ್ಬೇಕಾದ್ರೆ ಆ ಸೈಡ್ ಇಂದ ಪೊಲೀಸ್ ಸೈರನ್ ಸದ್ದು ಕೇಳುತ್ತೆ. ಇವತ್ತು ಏನನ್ನು ಮಾಡೋಕೆ ಆಗಲ್ವಲ್ಲ ಅಂತ ತುಂಬಾನೇ ಬೇಜಾರಾಗಿ ರಿಟರ್ನ್ ರೂಮಿಗೆ ಹೋಗ್ತಾನೆ ಹೀರೋ. ಇಲ್ಲಿ ನಮ್ಮ ಡಾಕ್ಟರ್ ಬೋರ್ ಆಗ್ತಿದೆ ಅಂತ ರೂಮ್ ಅಲ್ಲಿ ಸಪರೇಟ್ ಆಗಿ ಕೂತು ಟಿವಿಯನ್ನು ನೋಡ್ತಿರ್ತಾರೆ. ಬೋರ್ ಆಗ್ತಿದೆ, ಸರಿ ನರ್ಸ್ ಹತ್ರ ಹೋಗಿ ಮಾತಾಡೋಣ ಅಂತ ಹೋಗ್ಬೇಕಾದ್ರೆ ಆದ್ರೆ ನರ್ಸ್ ಫುಲ್ ಕಂಪ್ಲೀಟ್ ಆಗಿ ಬ್ಲಾಕ್ ಅಲ್ಲಿ ಡ್ರೆಸ್ ಅನ್ನ ಮಾಡ್ಕೊಂಡು ಏನು ಡಾಕ್ಟರ್ ಈ ಕಡೆ ಅಂತ ಡಾಕ್ಟರ್ ಅನ್ನ ಕೇಳ್ತಾರೆ. ಬನ್ನಿ ಅಂತ ಡಾಕ್ಟರ್ ಅನ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಒಳಗಡೆ ನೋಡಿದ್ರೆ ರಿಷಿ ಟೆಂಪಲ್ ಅಲ್ಲಿ ಇರ್ತಾ ಇದ್ದ ಬೋರ್ಡ್ ಇವಾಗ ನರ್ಸ್ ಅವನ ರೂಮ್ ಅಲ್ಲಿ ಇರ್ತಿದೆ. ಇದನ್ನು ನೋಡಿದ ಡಾಕ್ಟರ್ ಹೆದರ್ಕೋಬೇಡ, ನಾನು ಈ ಬೋರ್ಡ್ ಬಗ್ಗೆ ಯಾರ ಹತ್ರನೂ ಹೊರಗಡೆ ಹೇಳಲ್ಲ, ನನಗೂ ಆ ಟೆಂಪಲ್ ಅನ್ನ ನೋಡಿದ್ರೇನೆ
ಟೆನ್ಷನ್ ಆಗ್ತಿದೆ. ಯಾಕೆ ಅಂದ್ರೆ ಒಬ್ಬರುವೆ ಕ್ಲಿನಿಕ್ಗೆ ಬರ್ದೆ ಎಲ್ಲರೂ ಆ ದೇವಸ್ಥಾನಕ್ಕೆ ಹೋಗ್ತಾ ಇದಾರಲ್ಲ, ಅದಕ್ಕೇನೆ. ಆದ್ರಿಂದಾನೇ ಡಾಕ್ಟರ್ಗೆ ಸ್ವಲ್ಪ ಟೆನ್ಷನ್ ಆಗ್ತಿದೆ ಅನ್ಸುತ್ತೆ. ಅದಕ್ಕೆ ನರ್ಸ್ ಸೆಕ್ಯೂರಿಟಿ ಅಂತಾರೆ, ಸೆಕ್ಯೂರಿಟಿ ಗಾರ್ಡ್ ಮಾಡುವ ಡಾಗು ಅಂತಾರೆ. ಅದೇನೋ ನಾನು ಅಸಾಲ್ಟ್ ಆಗಿ ಹೋಗಿ ಈ ಬೋರ್ಡ್ ಅನ್ನ ಎತ್ಕೊಂಡ್ ಬರ್ತಿದ್ದೀನಿ, ನನ್ನನ್ನು ಯಾರುವೆ ಟೆಚ್ಚೇ ಮಾಡ್ಲಿಲ್ವಲ್ಲ ಅಂತ ಕಿಂಡಲ್ ಮಾಡಿ ಮಾತಾಡ್ತಿರ್ತಾರೆ ನರ್ಸ್. ನೆಕ್ಸ್ಟ್ ದಿನ ಬೆಳಿಗ್ಗೆ ಸಲೂನ್ ಅಂಗಡಿಗೆ ಹೋಗಿ ಸೆಕ್ಯೂರಿಟಿ ಅವರು ನಾರ್ಮಲ್ ಆಗಿ ಕೂತಿರ್ತಾರೆ. ಮೊದಲು ಅವರಿಗೆ ಕೊಡ್ತಾ ಇದ್ದ ಮರ್ಯಾದೆ ಇವಾಗ ಇಲ್ಲ. ಯಾಕೆಂದ್ರೆ ಅವತ್ತು ಒಬ್ಬ ಕಳ್ಳನ್ನ ಹಿಡಿದು ಪೊಲೀಸ್ ಹತ್ರ ತಪ್ಪಿಸಿರ್ತಾರೆ. ಆದ್ರೆ ಇವತ್ತು ಏನು ಅಂದ್ರೆ ಆ ಟೆಂಪಲ್ ಹೊರಗಡೆ ಹಾಕಿದ ಬೋರ್ಡ್ ಅನ್ನೇ ಬಿಚ್ಕೊ ಹೋಗ್ಬಿಟ್ಟಿದ್ದಾರೆ. ಆ ಕಳ್ಳನ್ನ ಹಿಡಿಯೋಕೆ ಆಗದೆ ನೀನು ಏನು ಕೆಲಸವನ್ನ ಮಾಡ್ತಾ ಇದೆಯಾ ಅಂತ ಇವಾಗ ಸೆಕ್ಯೂರಿಟಿಗೆ ಯಾರುವೆ ಮರ್ಯಾದೆನೆ ಕೊಡ್ತಾ ಇಲ್ಲ. ಈ ಕಡೆ ನಮ್ಮ ಫಾರ್ಮರ್ ಅಂಕಲ್ ಅವರ ಫ್ರೆಂಡ್ ಅನ್ನ ನೋಡೋದಕ್ಕಾಗಿ ಹೋಗ್ತಾರೆ. ನಾನು ಮಳೆ ಬರ್ಬೇಕು ಅಂತ ಪ್ರೇಯರ್ ಅನ್ನ ಮಾಡೋಣ ಅನ್ಕೊಂಡಿದ್ದೀನಿ, ನೀವು ನನ್ನ ಜೊತೆ ಬಂದು ಪ್ರೇಯರ್ ಅನ್ನ ಮಾಡಿ ಅಂತ ಅವರ ಫ್ರೆಂಡ್ ಅನ್ನ ಕರೀತಿರ್ತಾರೆ. ಆ ಫ್ರೆಂಡ್ ಸರಿ ಅಂತ ಫಾರ್ಮರ್ ಅಂಕಲ್ ಜೊತೆ ಹೋಗ್ತಾರೆ. ನಮ್ಮ ಹೀರೋ ಅವನ ಫ್ರೆಂಡುವೆ ಹಗಲೊತ್ತಲ್ಲಿ ದೇವಸ್ಥಾನವನ್ನ ವಾಚ್ ಮಾಡೋದಕ್ಕಾಗಿ ಅಲ್ಲಿ ಪ್ರೇಯರ್ ಅನ್ನ ಮಾಡೋ ರೀತಿ ಅಲ್ಲಿರುವ ಮರದಲ್ಲಿ ಏನೋ ಬಟ್ಟೆಯನ್ನ ಕಟ್ಟಿ ಬಿಡೋ ರೀತಿ ಬೇಡ್ಕೊಳ್ಳೋ ರೀತಿ ಆಕ್ಷನ್ ಗಳನ್ನ ಮಾಡ್ತಿರ್ತಾರೆ. ಅಲ್ಲಿ ವೀಲ್ ಚೇರ್ ಅಲ್ಲಿ ಒಬ್ಬರು ಅಜ್ಜಿ ಕೂತಿರ್ತಾರೆ. ಅವರ ಕೈಯಲ್ಲಿ ಎದ್ದು ನಡೆಯೋಕೆ ಆಗ್ತಿಲ್ಲ, ತುಂಬಾನೇ ಕಷ್ಟಪಡ್ತಿರ್ತಾರೆ. ಆವಾಗ ಅಲ್ಲೇ ಪಕ್ಕದಲ್ಲಿ ಇರ್ತಾ ಇರುವ ಇನ್ನೊಬ್ಬರು ಲೇಡಿ ಅಲ್ಲಿರುವ ನೀರನ್ನು ತಗೊಂಡು ವೀಲ್ ಚೇರ್ ಅಲ್ಲಿ ಎದ್ದು ನಡೆಯೋಕೆ ಆಗದೆ ಕೂತಿದ್ದಾರಲ್ಲ ಅಜ್ಜಿ, ಅವರ ಕಾಲ್ಗಳಿಗೆ ಆ ನೀರನ್ನ ಹಾಕಿ ಕೊಡ್ತಾರೆ. ಅವು ಎಲ್ಲವನ್ನು ಈ ಫ್ರೆಂಡ್ ನೋಡ್ತಾನೆ ಇರ್ತಾರೆ. ನಂತರ ಅಲ್ಲಿಗೆ ಬಂದಿದ್ದ ನಮ್ಮ ಹುಡುಗರು ಅಲ್ಲಿಂದ ಹೊರಟೋಗ್ತಾರೆ. ಅದೇ ತರ ಈ ಕಡೆ ಆ ಕ್ಲಿನಿಕ್, ಅಲ್ಲಿರುವ ಡಾಕ್ಟರ್, ಅಲ್ಲಿ ಬಿಟ್ಟಿ ಕತೆಗಳನ್ನ ಮಾತಾಡೋದಕ್ಕೆ ಅಂತ ಬಂದಿರುವ ಲೇಡೀಸ್, ಯೆಲ್ಲೋ ಕಲರ್ ಬಾಕ್ಸ್ ಗಳಿಂದ ಟ್ಯಾಬ್ಲೆಟ್ಸ್, ಸೇಮ್ ಮ್ಯಾಟರ್ ರಿಪೀಟೆಡ್ ಥಿಂಗ್ಸ್. ಈ ಕಡೆ ಫಾರ್ಮರ್ ಅಂಕಲ್, ಅವರ ಮಗ ಮತ್ತೆ ಅವರ ಫ್ರೆಂಡ್ ಎಲ್ಲರೂ ಸೇರಿ ಪ್ರೇಯರ್ ಅನ್ನ ಮಾಡಿ ವರ್ಷಿಪ್ ಅನ್ನ ಮಾಡೋದಕ್ಕೆ ರೆಡಿ ಆಗ್ತಿದ್ದಾರೆ. ಈ ಕಡೆ ನಮ್ಮ ಹೀರೋ ಮತ್ತೆ ಅವನ ಫ್ರೆಂಡ್ ಹೇಗಾದ್ರೂ ಏನನ್ನಾದ್ರೂ ಮಾಡಿ ಆ ಸೆಕ್ಯೂರಿಟಿ ನಾಯನ್ನು ಏನನ್ನಾದ್ರೂ ಮಾಡಿ ಡೈವರ್ಟ್ ಮಾಡಿ ಬಿಟ್ಬಿಡ್ಬೇಕು. ಅವ್ರುಗಳನ್ನ ದಾಟಿ ನಾವು ಆ ಜಾಗಕ್ಕೆ ಹೋಗಿ ಹೂತಾಕಿರೋ ಹಣವನ್ನ ತಗೊಳೋಕೇನೆ ಆಗಲ್ಲ, ಅದು ಸಾಧ್ಯನೇ ಇಲ್ಲ ಅಂತ ಮಾತಾಡ್ತಿರ್ಬೇಕಾದ್ರೆ ಆವಾಗ ಫ್ರೆಂಡ್ ಒಂದು ಐಡಿಯಾವನ್ನ ಕೊಡ್ತಾನೆ. ಸುಮ್ನೆ ನಾವು ಆ ಸೆಕ್ಯೂರಿಟಿನ ಸಾಯಿಸ್ಬಿಟ್ರೆ ಏನು ಅಂತ ಐಡಿಯಾವನ್ನ ಹೇಳ್ತಾನೆ. ಅದಕ್ಕೆ ಹೀರೋ, ನಾನು ಕಳ್ಳನೇ, ಅದಕ್ಕಾಗಿ ಅಂತ ನಾನು ಮರ್ಡರ್ ಅನ್ನೆಲ್ಲ ಮಾಡಲ್ಲ, ಕಳ್ತನಕ್ಕಾಗಿ ಸಾಯಿಸೋ ಕೆಲಸವನ್ನ ನಾನು ಮಾಡಲ್ಲ ಅಂತ ಪ್ರಾಪರ್ ಆಗಿ ಮಾತಾಡ್ತಿರ್ತಾನೆ ಹೀರೋ. ಅದಕ್ಕೆ ತಕ್ಷಣ ಫ್ರೆಂಡ್ ಇನ್ನೊಂದು ಐಡಿಯಾವನ್ನ ಕೊಡ್ತಾನೆ. ಸುಮ್ನೆ ಈ ಊರಲ್ಲಿರುವ ಎಲ್ಲ ಮನೆಗಳಿಗೂ ಬೆಂಕಿಯನ್ನ ಕಚ್ಚಿಸ್ಬಿಡೋಣ. ಬೆಂಕಿಯನ್ನ ಇವ್ರುಗಳು ಆಫ್ ಮಾಡೋದಕ್ಕೆ ಪ್ರಯತ್ನಿಸ್ತಿರ್ತಾರೆ. ಆ ಗಾಬರಿಯಲ್ಲಿ ಇರ್ಬೇಕಾದ್ರೆ ಯಾರಿಗೂ ಆ ದೇವಸ್ಥಾನದ ಮೇಲೆ ಗಮನ ಇರಲ್ಲ. ಆ ಸಮಯದಲ್ಲಿ ನಾವು ಆ ಜಾಗಕ್ಕೆ ಹೋಗಿ ಗುಳಿಯನ್ನ ತೋಡಿ ಆ ಹಣವನ್ನ ಹೊರಗಡೆ ತೆಗೆದು ಬಿಡೋಣ, ಆ ಬ್ಯಾಗ್ ಅನ್ನ ತಗೊಳ್ಳೋಣ ಅಂತ ಹೇಳ್ತಿರ್ತಾನೆ. ಆದ್ರೆ ನಮ್ಮ ಹೀರೋಗೆ ಈ ವಿಷಯನೂ ಇಷ್ಟ ಆಗ್ಲಿಲ್ಲ. ಸಡನ್ ಆಗಿ ಆ ಫ್ರೆಂಡ್ ಗೆ ಏನೋ ಒಂದ್ ರೀತಿ ಫ್ಲಾಶ್ ಆಗುತ್ತೆ. ಆ ಫ್ರೆಂಡ್ ಅವನ ಅತ್ತೆ ಅವರಿಗೆ ಹುಷಾರಿಲ್ದೆ ಇರ್ಬೇಕಾದ್ರೆ ಇದೇ ರೀತಿನೇ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿರುವ ನೀರಿನ ತೀರ್ಥವನ್ನ ತಗೊಂಡು ಅವರ ಕಾಲಿಗೆ ಹಾಕಿ ಕೊಟ್ರಂತೆ. ಆಮೇಲೆ ಆ ಅತ್ತೆ ಅವರಿಗೆ ಎಲ್ಲವೇ ವಾಸಿ ಆಗ್ಬಿಡ್ತಂತೆ. ಅದೇ ರೀತಿಯ ವರ್ಷಿಪ್ ಅನ್ನೇ ಈ ರಿಷಿ ಟೆಂಪಲ್ ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಖಂಡಿತ ಈ ಟೆಂಪಲ್ ಗೆ ಪವರ್ ಇದೆ. ಮೇ ಬಿ ನಿಜವಾಗ್ಲೂ ಕೂಡ ಇದೊಂದು ರಿಷಿ ಅವರ ಟೆಂಪಲ್ ಆಗಿರ್ಬಹುದು. ಇಲ್ಲಿ ಮ್ಯಾಜಿಕ್ಸ್ ಮಹಿಮೆ ಎಲ್ಲವೂ ನಡೀತಾ ಇದೆ. ಸೊ ಇಂತಹ ದೇವಸ್ಥಾನದಲ್ಲ ನಾವು ಗುಳಿಯನ್ನ ತೋಡಿ ನಾವು ಹೌಸ್ ಇಟ್ಟಿರುವ ಬ್ಯಾಗ್ ಅನ್ನ ತಗೋಬೇಕು ಅಂತ ಫ್ರೆಂಡ್ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಆ ಜಾಗದಲ್ಲಿ ಗುಳಿಯನ್ನ ತೋಡಿ ಬ್ಯಾಗ್ ಅನ್ನ ಮುಚ್ಚಿಟ್ಬಿಟ್ಟು ಮಣ್ಣನ್ನ ಸಮಾಧಿ ರೀತಿ ಸೃಷ್ಟಿ ಮಾಡಿ ಅಲ್ಲಿ ಕ್ರಿಯೇಟ್ ಮಾಡಿ ಇಟ್ಟಿದ್ದೆ ನಾನು. ಆದ್ರೆ ಇವಾಗ ರಿಟರ್ನ್ ಬಂದು ನೋಡ್ಬೇಕಾದ್ರೆ ಅದು ನಿಜವಾಗ್ಲೂ ಸಮಾಧಿ ಅಂತ, ಅದಕ್ಕೆ ಒಂದು ದೇವಸ್ಥಾನವನ್ನೇ ಕಟ್ಟಿ ಇಟ್ಕೊಂಡಿದ್ದಾರೆ ಈ ಜನ. ಇದ್ರ ಮೇಲೆಲ್ಲ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತಿರ್ತಾನೆ ಹೀರೋ. ನಂತರ ನಮ್ಮ ಹೀರೋ ಪ್ರೇಯರ್ ಮಾಡೋದಕ್ಕೆ ಅಂತ ಹೊರಡ್ತಾನೆ. ಆವಾಗ ಫ್ರೆಂಡ್, ನನಗಾದ್ರೂ ದೇವರ ಮೇಲೆ ನಂಬಿಕೆ ಅನ್ನೋದಿದೆ, ಪ್ರೇಯರ್ ನೆಲ್ಲ ಮಾಡ್ತೀನಿ ರೈಟ್, ಆದ್ರೆ ನೀನ್ ಏನಕ್ಕಾಗೋ ಪ್ರೇಯರ್ ನೆಲ್ಲ ಮಾಡ್ತಾ ಇದೀಯಾ, ನಿನಗೆ ದೇವರ ನಂಬಿಕೆ ಎಲ್ಲ ಇದೆಯಾ ಅಂತ ಫ್ರೆಂಡ್ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನಂಬಿಕೆ ಇದೆಯಾ ಅನ್ನೋದಕ್ಕಾಗಿ ಮರಕ್ಕೆ ಬಟ್ಟೆ ಕಟ್ಟೋದು, ತೊಟ್ಟಿಗೆ ಕಾಯಿನ್ಸ್ ಅನ್ನ ಹಾಕೋದು, ರಿಷಿ ಟೆಂಪಲ್ ಅನ್ನೋದ್ರ ಮೇಲೆ ಎಲ್ಲ ನಮ್ಮ ಹೀರೋಗೆ ನಂಬಿಕೆ ಇಲ್ಲ ಅಂತ ಕಾಣುತ್ತೆ. ಫ್ರೆಂಡ್ ಅನ್ನ ಗುರಾಯಿಸಿ ನೋಡ್ತಿರ್ತಾನೆ. ಕಟ್ ಮಾಡಿದ್ರೆ ಇವಾಗ ನಮ್ಮ ಫ್ರೆಂಡ್ ಕಾರಲ್ಲಿ ಕೂತಿದ್ದಾನೆ. ಆಪೋಸಿಟ್ ಅಲ್ಲಿ ಕುರಿಗಳನ್ನ ಮೇಯಿಸ್ಕೊಂಡು ಸೆಕ್ಯೂರಿಟಿ ಗಾರ್ಡ್ ಅವರ ಮಗ ಹೋಗ್ತಿರ್ತಾನೆ. ಅವನ ಜೊತೆಗೇನೆ ಆ ಸೆಕ್ಯೂರಿಟಿ ನಾಯಿ ಕೂಡ ಹೋಗ್ತಿರುತ್ತೆ. ಈ ಫ್ರೆಂಡ್ ಅವರಿಗೆ ನಾಯಿ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೇನೆ ಸೆಕ್ಯೂರಿಟಿ ಗಾರ್ಡ್ ಅನ್ನ ಕೊಂದ್ಬಿಡೋಣ, ಅದ್ ಮಾಡೋಣ ಇದ್ ಮಾಡೋಣ ಅಂತ ತುಂಬಾ ಐಡಿಯಾಗಳನ್ನ ನಮ್ಮ ಹೀರೋಗೆ ಕೊಟ್ಟಿರ್ತಾನೆ ಹೊರತು ನಾಯಿಯ ಬಗ್ಗೆ ಒಂದು ಮಾತನ್ನ ಕೂಡ ಆಡಿರಲ್ಲ. ಆದ್ರೆ ಇವಾಗ ನಮ್ಮ ಹೀರೋಗಾಗಿ ಕೆಲಸ ಅಂತ ಬಂದ್ರೆ ಕೆಲಸವನ್ನ ಮಾಡ್ಲೇಬೇಕು ಅಂತ ಆ ನಾಯಿಯ ಮೇಲೆ ಕಾರಣ ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಕೆಲಸದವರು ಯಾವಾಗಿನ ರೀತಿನೂ ಸಲೂನ್ ಅಂಗಡಿಗೆ ಬಂದಿರ್ತಾರೆ. ಆವಾಗ ಏಟಾಗಿರುವ ನಾಯಿಯನ್ನ ಒಂದು ಟ್ರಾಲಿಯಲ್ಲಿ ಇಟ್ಟು ಅವರ ಮಗ ತಳ್ಳಿ ಬರ್ತಿರ್ತಾನೆ. ನಾಯಿಯನ್ನ ಇಂತಹ ಸಿಚುವೇಶನ್ ಅಲ್ಲಿ ನೋಡಿದ ತಕ್ಷಣ ಸೆಕ್ಯೂರಿಟಿ ಅವರಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ನಾಯಿಯನ್ನ ಕೂಡ ನಿನ್ನ ಕೈಯಲ್ಲಿ ಸರಿಯಾಗಿ ನೋಡ್ಕೊಳ್ಳೋಕೆ ಆಗಲ್ವಾ, ಈ ನಾಯಿಗೆ ಮಾತ್ರ ಏನಾದ್ರೂ ಆಯ್ತು ಅಂದ್ರೆ ನಿನ್ನ ಕತೆ ಮುಗಿತು ಕಣೋ, ನಿನ್ನನ್ನು ನಿನ್ನ ತಾಯಿಯನ್ನು ಇಬ್ಬರನ್ನು ಒಟ್ಟಿಗೆ ಸೇರಿಸಿ ಊತಾಕ್ಬಿಡ್ತೀನಿ ನೋಡ್ಕೋ ಅಂತ ಬೈದು ಮಗನಿಗೆ ಹೊಡಿತಿರ್ತಾರೆ ಸೆಕ್ಯೂರಿಟಿ. ನಂತರ ನಾಯಿಯನ್ನ ಟ್ರಾಲಿಯಲ್ಲೇ ಇಟ್ಟು ತಳ್ಳಿ ಹೋಗಿ ಡಾಕ್ಟರ್ ಅನ್ನು ನೋಡೋಕೆ ಅಂತ ಹೋಗ್ತಾರೆ. ನಾಯಿಗೆ ಏಟಾಗಿದ್ದು ಇವಾಗ ಮಗನಿಗೆ ಏಟು ಬಿದ್ದಿದ್ದು ಎಲ್ಲ ವಿಷಯಗಳನ್ನು ನಮ್ಮ ಹೀರೋ ನೋಡಿರ್ತಾರೆ. ಏಟಾಗಿ ಬರ್ತಾ ಇರೋದು ನಾಯಿ ಆಗಿದ್ರು ಕೂಡ ಇವತ್ತು ಟ್ರೀಟ್ಮೆಂಟ್ ಅನ್ನು ಕೊಡ್ಲೇಬೇಕು ಅಂತ ನಮ್ಮ ಡಾಕ್ಟರ್ ಗುರಿಯಾಗಿರ್ತಾರೆ. ಕೆಲಸವನ್ನ ಬೇಗ ಬೇಗ ಶುರು ಮಾಡ್ತಾರೆ. ಈ ಕಡೆ ನಮ್ಮ ಹೀರೋ ಫ್ರೆಂಡ್ ಅನ್ನ ನೋಡಿ, ಕೆಲಸವನ್ನ ಮಾಡಿದ್ದು ಮಾಡ್ದೆ, ಏನಕ್ಕಾಗೋ ಅರ್ಧಂಬರ್ಧ ಮಾಡ್ದೆ,
ಅನ್ಸುತ್ತೆ ಕಂಪ್ಲೀಟ್ ಆಗಿ ಆ ನಾಯಿ ಮೇಲೆ ಕಾರಣ ಬಿಟ್ಟು ಸಾಯಿಸಿರ್ಬಾರ್ದಾ. ಆ ನಾಯಿ ಇವಾಗ ಸಾಯಿದೆ ತುಂಬಾನೇ ಕಷ್ಟ ಪಡ್ತಾ ಇದೆ, ಏನನ್ನ ಮಾಡಿದ್ರು ಅರ್ಧಂಬರ್ಧ ಕೆಲಸ ಮಾಡು ನೀನು ಅಂತ ಹೇಳ್ಬೇಕಾದ್ರೆ ಆವಾಗ್ಲೇನೆ ಆ ನಾಯಿ ಇನ್ನ ಸತ್ತಿಲ್ಲ ಅನ್ನೋ ವಿಷಯ ನಮ್ಮ ಫ್ರೆಂಡಿಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಇದನ್ನ ಕೇಳಿ ತುಂಬಾನೇ ಖುಷಿ ಆಗ್ತಾನೆ, ಅವನು ಬೇಜಾರಾಗ್ತಾ ಇಲ್ಲ, ಯಾಕೆಂದ್ರೆ ಅವನಿಗೆ ನಾಯಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ. ಇನ್ ಮುಂದೆ ನೀನು ಏನೇ ಮಾಡೋದಾಗಿದ್ರು ಸರಿ ನನ್ನ ಮಾತನ್ನ ಕೇಳಿ ನೀನು ಮಾಡ್ಬೇಕು ಅಂತ ಫ್ರೆಂಡಿಗೆ ವಾರ್ನಿಂಗ್ ಅನ್ನು ಕೊಟ್ಟು ಹೋಗ್ತಾನೆ ಹೀರೋ. ಡಾಕ್ಟರ್ ಒಳಗಡೆ ನಾಯಿಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಅನ್ನೆಲ್ಲ ಕೊಟ್ಟು ಬ್ಯಾಂಡೇಜ್ ಅನ್ನೆಲ್ಲ ಹಾಕಿ ಕೊಟ್ಟಿರ್ತಾರೆ. ಏನು ಪ್ರಾಬ್ಲಮ್ ಇಲ್ಲ ಸರ್, ಆ ನಾಯಿಗೆ 2-3 ಹಲ್ಲುಗಳು ಮಾತ್ರನೇ ಮುರಿದೋಗಿದೆ, ಅದರ್ ದನ್ ದಟ್ ನಾಯಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಡಾಕ್ಟರ್. ಸೊ ಸೆಕ್ಯೂರಿಟಿ ನಾಯಿಯನ್ನ ಹೊರಗಡೆ ತಗೊಂಡು ಬರ್ಬೇಕಾದ್ರೆ ಅಲ್ಲಿರುವ ಜನರೆಲ್ಲ ಇದನ್ನ ನೋಡ್ಬಿಟ್ಟು ಪರವಾಗಿಲ್ವಲ್ಲ ಡಾಕ್ಟರ್ ಹತ್ರ ಏನೋ ಒಂದು ಟ್ಯಾಲೆಂಟ್ ಇರ್ತಾ ಇದೆ ಅನ್ನೋ ರೀತಿ ನೋಡ್ತಿರ್ತಾರೆ. ರಾತ್ರಿ ಆಗ್ತಿರುತ್ತೆ. ನಮ್ಮ ಫಾರ್ಮರ್ ಅಂಕಲ್ ಅವರ ಮಗನ ಅವರ ಮನೆಯಲ್ಲಿ ಮಲ್ಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಏನೋ ಒಂದು ರೀತಿಯ ಸದ್ದು. ಅಂತಹ ಸದ್ದನ್ನ ಕೇಳ್ಬೇಕಾದ್ರೂ ಕೂಡ ಫಾರ್ಮರ್ ಅಂಕಲ್ ಮೇ ಬಿ ಸಿಡಿಲು ಬೀಳ್ತಾ ಇದೆಯೋ, ಮಳೆ ಬರ್ತಾ ಇದೆಯೋ ಅಂತ ಯಾವಾಗ ನೋಡಿದ್ರು ಮಳೆ ಬರಲ್ವಾ ರೈನ್ ಬರಲ್ವಾ ಅಂತ ಫೀಲ್ ಮಾಡ್ತಿರ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಯಾವಾಗಿನ ರೀತಿನೋ ಮರಳು ಭೂಮಿಯಲ್ಲಿ ಇವ್ರುಗಳು ವ್ಯವಸಾಯವನ್ನ ಮಾಡಿಬಿಟ್ಟು ಒಂದು ಜಾಗದಲ್ಲಿ ಕೂತಿರ್ತಾರೆ. ತಂದೆ ಮತ್ತೆ ಮಗ ಒಂದು ಜಾಗದಲ್ಲಿ ಕೂತಿರ್ಬೇಕಾದ್ರೆ ಇನ್ನೊಂದು ಕಡೆ ಮಳೆ ಬರ್ಬೇಕು ಅಂತ ಫಾರ್ಮರ್ ಅಂಕಲ್ ಜೊತೆ ಇನ್ನೊಬ್ಬರು ಫ್ರೆಂಡ್ ಸೇರಿ ಪ್ರೇಯರ್ ಎಲ್ಲ ಮಾಡಿರ್ತಾರೆ ಅಲ್ಲ, ಅವರು ಮಳೆನೂ ಬರ್ತಾ ಇಲ್ಲ ಏನು ಬರ್ತಾ ಇಲ್ಲ, ಈ ಕಿತ್ತೋಗಿರುವ ಮರಳು ಭೂಮಿಯಲ್ಲಿ ನಾವು ಏನನ್ನ ಮಾಡೋಕೆ ಆಗುತ್ತೆ ಅಂತ ಅವರ ಫ್ಯಾಮಿಲಿಯನ್ನ ಕಂಪ್ಲೀಟ್ ಆಗಿ ವೆಕೇಟ್ ಮಾಡ್ಕೊಂಡು ಬೇರೆ ಊರನ್ನ ಹುಡುಕಿ ಹೋಗ್ತಿರ್ತಾರೆ. ಇದು ನಮ್ಮ ಫಾರ್ಮರ್ ಅಂಕಲ್ಗೆ ಒಂದು ಚೂರು ಇಷ್ಟನೇ ಆಗಲ್ಲ, ಆದ್ರಿಂದ ಇವ್ರುಗಳನ್ನ ಒಂದು ಚೂರು ಕೇರೆ ಮಾಡಲ್ಲ, ಯಾಕೆ ಬಾಯಿ ಕೂಡ ಹೇಳಲ್ಲ. ಆದ್ರೂ ಆ ಫ್ರೆಂಡ್ ಅಂಕಲ್ ನಮ್ಮ ಫಾರ್ಮರ್ ಅಂಕಲ್ ಅವರ ಮಗನನ್ನ ಮೀಟ್ ಮಾಡಿ ನಾವು ಹೊರಡ್ತೀವಿ ತಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಫಾರ್ಮರ್ ಅಂಕಲ್ಗೆ ಸಿಕ್ಕಾಪಟ್ಟೆ ಕೋಪ, ಅದ್ರಲ್ಲೂ ಯಾರ ಮೇಲೆ ಕೋಪ, ಆ ಚಿಕ್ಕ ಬೆಟ್ಟದ ಮೇಲೆ ಇರ್ತಾ ಇರುವ ರಿಷಿ ಟೆಂಪಲ್ ಮೇಲೇನೆ ಕೋಪ. ಯಾವಾಗ ರಿಷಿ ಟೆಂಪಲ್ ಬಂತು ಅದ್ರ ಮೇಲೆ ಈ ಜಾಗದಲ್ಲಿ ಮಳೆ ನೀರೇ ಬಿದ್ದಿಲ್ಲ ಅಂತ ಅವರಿಗೆ ಆ ಟೆಂಪಲ್ ಮೇಲೆ ಒಂದು ರೀತಿ ಟೆನ್ಷನ್ ಇರುತ್ತೆ, ಕೋಪ ಇರುತ್ತೆ. ರಾತ್ರಿ ಆಗೋಯ್ತು. ಇಲ್ಲಿ ಸೆಕ್ಯೂರಿಟಿ ಅವರ ಮನೆಯಲ್ಲಿ ಆ ನಾಯಿಯನ್ನ ಚೆನ್ನಾಗಿ ಸೇಫ್ ಗಾರ್ಡ್ ಮಾಡಿಬಿಟ್ಟು ಅದಕ್ಕೆ ಊಟವನ್ನು ಕೊಟ್ಬಿಟ್ಟು ಅವರು ಸೆಕ್ಯೂರಿಟಿ ಗಾರ್ಡ್ ಕೆಲಸವನ್ನು ನೋಡೋಕೆ ಅಂತ ಹೊರಡ್ತಾರೆ. ಯಾವಾಗಿನ ರೀತಿನೂ ನಮ್ಮ ಹೀರೋ ಮತ್ತೆ ಫ್ರೆಂಡ್ ಕದಿಯೋಕೆ ಆಗುತ್ತಾ ಅಂತ ಅವ್ರುಗಳು ಹೊರಗಡೆ ಬರ್ತಾರೆ. ಇಲ್ಲಿ ಹೊರಗಡೆ ನೋಡ್ಬೇಕಾದ್ರೆ ಎದ್ದೊಳಕ್ಕೆ ಆಗದೆ ವೀಲ್ ಚೇರ್ ಅಲ್ಲಿ ಕೂತಿದ್ರಲ್ಲ ಲೇಡಿ, ಅವರ ಕಾಲಿಗೆ ಕೂಡ ನೀರನ್ನ ಹಾಕಿ ಕೊಟ್ರಲ್ಲ ರಿಷಿ ಟೆಂಪಲ್ ಇಂದ, ಅವರು ಇವಾಗ ಆರಾಮಾಗಿ ನಡೆದು ಹೋಗ್ತಿದ್ದಾರೆ. ಎದ್ದೊಳಕ್ಕೇನೆ ಆಗ್ತಾ ಇದ್ದಿದ್ದ ಲೇಡಿ ಇವಾಗ ಸೂಪರ್ ಆಗಿ ನಡ್ಕೊಂಡು ಹೋಗ್ತಿದ್ದಾರೆ. ಇದನ್ನ ನೋಡಿದ ನಮ್ಮ ಹೀರೋವನ ಫ್ರೆಂಡಿಗೆ ಆ ರಿಷಿ ಟೆಂಪಲ್ ಅಲ್ಲಿ ಏನೋ ಒಂದು ಸೂಪರ್ ಪವರ್ ಇರ್ತಾ ಇದೆ ಅನ್ನೋದನ್ನ ತುಂಬಾನೇ ಬಿಲೀವ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸರಿ ಬಾ ಇವತ್ತು ಕೆಲಸವನ್ನ ಮುಗಿಸೋಣ ಅಂತ ಹೀರೋ ಕರಿಬೇಕಾದ್ರೆ ಅದಕ್ಕೆ ಫ್ರೆಂಡ್ ಇಲ್ಲ ಇವತ್ತು ನನಗೆ ಮೂಡಿಲ್ಲ, ನಾಳೆ ನೋಡ್ಕೊಳ್ಳೋಣ ಬಿಡು ಅಂತ ಹೇಳಿ ಎಸ್ಕೇಪ್ ಆಗೋಕೆ ನೋಡ್ತಾನೆ ಫ್ರೆಂಡ್. ಅದಕ್ಕೆ ನಮ್ಮ ಹೀರೋನು ಸರಿ ನಾಳೆನೆ ನೋಡ್ಕೊಳ್ಳೋಣ ಅಂತ ಮತ್ತೆ ಫ್ರೆಂಡ್ ಅನ್ನ ಕರ್ಕೊಂಡು ಲಾಡ್ಜ್ ರೂಮಿಗೆನೆ ಹೋಗ್ತಾರೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಆ ಫಾರ್ಮರ್ ಅಂಕಲ್ ಕೂಡ ಆ ರಿಷಿ ಟೆಂಪಲ್ ಗೆನೆ ಬರ್ತಾರೆ. ಅಲ್ಲಿ ನೀಲ್ ಡೌನ್ ಅನ್ನ ಮಾಡಿ ಪ್ರೇಯರ್ ಅನ್ನ ಮಾಡ್ತಿರ್ತಾರೆ. ಅಲ್ಲಿ ಕೂತಿದ್ದ ಸೆಕ್ಯೂರಿಟಿ ಇದನ್ನು ನೋಡ್ಬಿಟ್ಟು ಸರಿ ಇವರು ಪ್ರೇಯರ್ ತಾನೇ ಮಾಡ್ತಾ ಇದ್ದಾರೆ, ನನಗೆ ಟೈಮ್ ಆಯ್ತು ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅವನು ಆ ಕಡೆ ಹೋಗಿದ್ದ ತಕ್ಷಣ ಈ ಫಾರ್ಮರ್ ಅಂಕಲ್ ಎದ್ದು ಹೋಗಿ ಈ ದೇವಸ್ಥಾನದಿಂದಾನೇ ಈ ಊರಲ್ಲಿ ಮಳೆನೆ ಬರ್ತಾ ಇಲ್ಲ ಅಂತ ಆ ಟೆಂಪಲಿನ ಡೋರ್ ಅನ್ನ ಒಡೆದಾಕೋದಕ್ಕೆ ಹೋಗ್ತಾರೆ. ಆವಾಗ ಅಲ್ಲಿ ವ್ಯಾಪಾರ ಮಾಡುವ ವ್ಯಕ್ತಿ ಇರ್ತಾನೆ ಅಲ್ವಾ, ಅವನು ಫಾರ್ಮರ್ ಅಂಕಲ್ ಅನ್ನ ಲಾಕ್ ಮಾಡ್ಕೊಂಡು ಈ ರೀತಿ ಎಲ್ಲ ನೀವು ಮಾಡಬಾರ್ದು ಅಂತ ಅವರನ್ನ ತಡಿತಿರ್ತಾವನೆ. ಜೊತೆಗೆ ಇರ್ತಾ ಇದ್ದ ಇಬ್ಬರು ಭಿಕ್ಷಕರು ಅವರು ಕೂಡ ನಮ್ಮ ಫಾರ್ಮರ್ ಅಂಕಲ್ ಅನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ. ಯಾಕೆಂದ್ರೆ ಆ ಟೆಂಪಲ್ ಆ ಜಾಗದಲ್ಲಿ ಇದ್ರೇನೆ ಇವ್ರುಗಳಿಗೆ ಬಿಸ್ನೆಸ್. ನಂತರ ಆ ಏರಿಯಾ ಪಕ್ಕದಲ್ಲೇ ಅಲ್ಲಲ್ಲಿ ರೋಡ್ ಗಳು ಹಾಕುವ ಕೆಲಸ ಮಾಡ್ತಾ ಇರುತ್ತೆ. ಆದ್ರಿಂದ ಅಲ್ಲಿರುವ ಕಲ್ಲು ಬಂಡೆಗಳಿಗೆ ಬಾಂಬ್ ಗಳನ್ನ ಇಟ್ಟು ಬ್ಲಾಸ್ಟ್ ಮಾಡ್ತಿರ್ತಾರೆ. ಈ ಕಡೆ ಫಾರ್ಮರ್ ಅಂಕಲ್ ಊಟ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಏನನ್ನ ತಿನ್ನೋಕೆ ಕೊಟ್ರು ಅವರು ಏನನ್ನು ತಿಂತಾ ಇಲ್ಲ. ಮಳೆ ಬರ್ತಿಲ್ಲ ಸಿಡಿಲು ಬೀಳ್ತಾ ಇಲ್ಲ ಅಂತ ಹೇಳಿನೇ ಅವರಿಗೆ ಹುಷಾರ್ ತಪ್ಪಿ ಹೋಗುತ್ತೆ. ಊಟನೂ ಮಾಡ್ತಾ ಇಲ್ಲ, ಅವರ ಮಗನ ಮಾತನ್ನು ಕೇಳ್ತಾ ಇಲ್ಲ. ನೆಕ್ಸ್ಟ್ ದಿನ ರಾತ್ರಿ ಯಾವಾಗಿನ ರೀತಿನೂ ನಮ್ಮ ಹುಡುಗರು ಇವತ್ತಾದ್ರೂ ಕೆಲಸವನ್ನ ಮುಗಿಸ್ಬೇಕು ಅಂತ ಹೋಗ್ತಾರೆ. ಬೈನಾಕ್ಯುಲರ್ ಮುಖಾಂತರ ನಮ್ಮ ಹೀರೋ ಅಲ್ಲಿ ವಾಚ್ ಮಾಡಿ ನೋಡ್ತಾರೆ. ನೋಡಿದ್ರೆ ಅಲ್ಲಿ ದೊಡ್ಡ ಗ್ರೂಪೇ ನಡೀತಿರೋ ರೀತಿ ಕಾಣುತ್ತೆ. ಫ್ರೆಂಡ್ ಅನ್ನ ಕಳ್ಸಿ ಏನೋ ಅಲ್ಲಿ ನಡೀತಾ ಇದೆ ವಿಚಾರಿಸ್ಕೊಂಡ್ ಬಾ ಅನ್ಬೇಕಾದ್ರೆ ಫ್ರೆಂಡ್ ಅದೇ ರೀತಿ ವಿಚಾರಿಸ್ಕೊಂಡ್ ಬರ್ತಾನೆ. ಏನು ಅಂದ್ರೆ ಏನೋ ಅಲ್ಲಿ ಫಂಕ್ಷನ್ ನಡೀತಿದೆಯಂತೆ, ಕಂಟಿನ್ಯೂಸ್ ಆಗಿ 3 ಡೇಸ್ ನಡೆಯುತ್ತಂತೆ ಅಂತ ಹೇಳ್ತಾರೆ. ಇವಾಗ ನಮ್ಮ ಹುಡುಗರ ಕೈಯಲ್ಲಿ ಆ ಲಾಡ್ಜ್ಗೆ ಕಟ್ಟೋಕೆ ಅಂತ ಹಣ ಇಲ್ಲ, ಸೊ ಅಲ್ಲಿ ಸ್ಟೇ ಆಗೋದು ಇವ್ರುಗಳಿಗೆ ಕಷ್ಟ. ಆದ್ರಿಂದ ಹುಡುಗರು ಇನ್ ಮುಂದೆ ಕಾರಲ್ಲಿ ಸುತ್ತಾಡ್ತಿರ್ತಾರೆ ಅನ್ಸುತ್ತೆ. ಇಲ್ಲಿ ಸಲೂನ್ ಅಂಗಡಿಗೆ ಆ ಸೆಕ್ಯೂರಿಟಿ ಓಡಿ ಬಂದು ಸಲೂನ್ ಓನರ್ ಹತ್ರ ನಾಯಿಗೆ ಹಲ್ಲೆಲ್ಲ ಹೊಡೆದೋಗ್ಬಿಟ್ಟಿದೆಯಲ್ವಾ, ಸೊ ಅದಕ್ಕೆ ಹಲ್ಲನ್ನ ಕಟ್ಟೋಕೆ ಆಗುತ್ತಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಚಿನ್ನದಲ್ಲಿ ಹಲ್ಲುಗಳನ್ನ ಇಡ್ಬೇಕಂತೆ, ಅಷ್ಟೊಂದು ಪ್ರೀತಿ ನಾಯಿಯ ಮೇಲೆ ಅವರಿಗೆ. ನೋಡಪ್ಪ ಇದಕ್ಕೂ ಮುಂಚೆ ನಾನು ನಾಯಿಗೆಲ್ಲ ಹಲ್ಲನ್ನ ನಾನು ಬಿಲ್ಡ್ ಮಾಡಿಲ್ಲ, ನಿನ್ನ ಹತ್ರ ಏನಾದ್ರೂ ಸ್ಯಾಂಪಲ್ ಇದ್ರೆ ಕೊಡು ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ ಸಲೂನ್ ಓನರ್. ಎಷ್ಟು ದುಡ್ಡು ಬೇಕಾಗಿದ್ರು ನಾನು ಕೊಡ್ತೀನಿ, ನನ್ನ ನಾಯಿಗೆ ಚಿನ್ನದಲ್ಲಿ ಹಲ್ಲನ್ನ ಮಾಡಿ ಹಾಕ್ಬೇಕು ಅಂತ ಹೇಳ್ತಿರ್ತಾನೆ ಸೆಕ್ಯೂರಿಟಿ. ಇಲ್ಲಿ ಸುಮ್ನೆ ಬೀದಿಯಲ್ಲಿ ತಿರುಗಾಡ್ತಿರುವ ನಾಯಿಯ ಹಲ್ಲನ್ನ ಕೂಡ ಕಿತ್ತು ಬಂದು ನಾನು ನಿನಗೆ ಕೊಡ್ತೀನಿ, ಅದನ್ನ ಯೂಸ್ ಮಾಡಿ ಚಿನ್ನದಲ್ಲಿ ಹಲ್ಲನ್ನ ಮಾತ್ರ ನೀನು ರೆಡಿ ಮಾಡಿ ಕೊಟ್ಬಿಡು, ಅದನ್ನ ಫಿಕ್ಸ್ ಮಾಡುವ ಕೆಲಸವನ್ನ ಡಾಕ್ಟರ್ ನೋಡ್ಕೋತಾರೆ ಅಂತ ಹೇಳ್ತಾನೆ ಸೆಕ್ಯೂರಿಟಿ. ಈ ಕಡೆ ತುಂಬಾ ಟ್ಯಾಬ್ಲೆಟ್ಸ್ ಗಳನ್ನ ತೆಗೆದು ಕೊಡ್ತಾ ಇದ್ದ ನಮ್ಮ ಡಾಕ್ಟರ್
ಇವಾಗ ಶಾರ್ಟ್ ಆಗಿ ಎರಡೆರಡು ಟ್ಯಾಬ್ಲೆಟ್ಸ್ ಗಳನ್ನ ಮಾತ್ರ ಕೊಡ್ತಿರ್ತಾರೆ ಅವರ ಪೇಷಂಟ್ಸ್ ಗೆ. ಅವತ್ತು ರಾತ್ರಿ ಸೆಕ್ಯೂರಿಟಿ ಬೀದಿ ನಾಯಿಗಳ ಹಲ್ಲನ್ನ ಕಿತ್ತು ಬಂದು ತಗೊಳ್ಳೋಪ ಸ್ಯಾಂಪಲ್ ಅಂತ ಸಲೂನ್ ಓನರ್ ಗೆ ಕೊಡ್ತಾರೆ. ಇನ್ನೊಂದು ಕಡೆ ರೂಮ್ ಅಲ್ಲಿ ತುಂಬಾನೇ ಬೇಜಾರಾಗಿ ನಮ್ಮ ನರ್ಸು ಮತ್ತೆ ಡಾಕ್ಟರ್ ಸಪ್ಪಿಗೆ ಕೂತಿರ್ತಾರೆ. ಆ ಬೋರ್ಡ್ ಅನ್ನು ನೋಡಿದ್ರೇನೆ ಇಬ್ಬರಿಗೂ ಟೆನ್ಷನ್ ಆಗ್ತಿರುತ್ತೆ. ಇವರಿಬ್ಬರ ಗುರಿನು ಒಂದೇನೆ, ಆ ದೇವಸ್ಥಾನ ಅಲ್ಲಿ ಇರೋವರೆಗೂ ಇವ್ರುಗಳನ್ನ ಯಾರು ಟ್ರೀಟ್ ಮಾಡಲ್ಲ ಸರಿಯಾಗಿ, ಇವರ ಕ್ಲಿನಿಕ್ಗೂ ವ್ಯಾಲ್ಯೂ ಇರಲ್ಲ, ಬೋರ್ಡ್ ಅನ್ನ ಕದ್ದು ತಂದ್ರು ಕೂಡ ಏನು ಪ್ರಯೋಜನವಿಲ್ವಲ್ಲ ಅಂತ ಫೀಲ್ ಮಾಡ್ತಿರ್ತಾರೆ ನರ್ಸ್. ಇದನ್ನ ಇವ್ರುಗಳ ದಾರಿಯಲ್ಲೇ ಹೋಗಿನೇ ಎಲ್ಲವನ್ನು ಸರಿ ಮಾಡಬೇಕು ಅಂತ ಡಾಕ್ಟರ್ ಯೋಚನೆ ಮಾಡ್ತಾರೆ. ಸ್ವಲ್ಪ ಹುಲ್ಲುಗಳನ್ನ ಕಿತ್ತು ತಂದು ಅದ್ರ ಮಧ್ಯದಲ್ಲಿ ಬೋರ್ಡ್ ಅನ್ನ ಇಟ್ಟು ಬೆಂಕಿಯನ್ನ ಕಚ್ಚಿಸ್ಬಿಡ್ತಾರೆ. ಬೆಳಗ್ಗೆ ಇದನ್ನ ನೋಡೋರು ಈ ಬೋರ್ಡ್ ಅನ್ನ ಇಟ್ಟು ಏನೋ ಒಂದು ಅಮನುಷ್ಯವಾಗಿ ವಿರ್ಚುವಲ್ ಅನ್ನ ಮಾಡಿದ್ದಾರೆ ಅಂತ ಅನ್ಕೊಂಡು ಫೀಲ್ ಮಾಡ್ಕೋಬೇಕು. ಇನ್ ಮುಂದೆ ಆ ಟೆಂಪಲ್ ಕಡೆನೆ ನಾವು ಹೋಗ್ಬಾರ್ದು ಅಂತ ಜನರೆಲ್ಲ ಅನ್ಕೋತಾರೆ ಅಂತ ನಮ್ಮ ಡಾಕ್ಟರ್ ಅವರು ಅನ್ಕೊಂಡು ಮಾಡಿರೋದು ಈ ಕೆಲಸ. ಜನರ ಮೂಢ ನಂಬಿಕೆಯನ್ನ ಹಾಳು ಮಾಡಬೇಕು ಅನ್ನೋದಕ್ಕಾಗಿ ಮಾಡ್ತಾ ಇರುವ ಪ್ರಯತ್ನ ನಮ್ಮ ಡಾಕ್ಟರ್ದು. ಬೆಳಗ್ಗೆ ಆಗುತ್ತೆ. ನಮ್ಮ ವ್ಯವಸಾಯ ಮಾಡುವ ಅಂಕಲ್ ಅವರ ಮಗ ಅವರಿಗೆ ಊಟವನ್ನ ಕೊಡಬೇಕು ಅಂತ ಅವರ ತಂದೆಯನ್ನು ನೋಡೋಣ ಅಂತ ಹೋಗ್ಬೇಕಾದ್ರೆ ಆಲ್ರೆಡಿ ನಮ್ಮ ಫಾರ್ಮರ್ ಅಂಕಲ್ ತೀರೋಗ್ಬಿಟ್ಟಿರ್ತಾರೆ. ಅವರು ವ್ಯವಸಾಯ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದ ನೆಲದಲ್ಲೇ ಒಂದು ಗುಳಿಯನ್ನ ತೋಡಿ ಅವರನ್ನ ಅಲ್ಲಿಗೇನೆ ಊತಾಕ್ತಾರೆ. ಈ ಕಡೆ ಆ ನಾಯಿಗೆ ಹಲ್ಲನ್ನ ಇಡುವ ಆಪರೇಷನ್ ಶುರು ಆಗ್ಬಿಟ್ಟಿರುತ್ತೆ. ಅದೇ ಸಮಯದಲ್ಲಿ ಆ ಊರಲ್ಲಿ ಇರ್ತಾ ಇರುವ ಜನರು ಸುಟ್ಟೋಗಿರುವ ಹುಲ್ಲು ಮತ್ತೆ ಬೋರ್ಡ್ ಅನ್ನ ನೋಡ್ತಿರ್ತಾರೆ. ಆ ಜಾಗಕ್ಕೆ ಬಂದ ಬ್ಲೂ ಶರ್ಟ್ ಅಂಕಲ್ ನೋಡಿದ್ರ ನಾವು ಪ್ರೇ ಮಾಡ್ತಾ ಇರುವ ದೇವರ ಮಹಿಮೆಯನ್ನ ನೋಡಿದ್ರ, ಕಾಣೆ ಆಗಿದ್ದ ಬೋರ್ಡು ಇವಾಗ ನಮ್ಮ ಕಣ್ಮುಂದೆ ಎಷ್ಟು ಸುಂದರವಾಗಿ ಸೌಂದರ್ಯವಾಗಿ ಬಂದಿದೆ ನೋಡಿದ್ರ ಅಂತ ಹೇಳ್ತಿರ್ತಾರೆ. ಇದು ತಪ್ಪಾಗಿ ಪೋರ್ಟ್ರೇಟ್ ಆಗ್ಬೇಕು ಅಂತ ಡಾಕ್ಟರ್ ಮಾಡಿರ್ತಾರೆ. ಆದ್ರೆ ಇದನ್ನೇ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ ರೀತಿ ಚೇಂಜ್ ಮಾಡಿಬಿಟ್ರು ನಮ್ಮ ಬ್ಲೂ ಬಟ್ಟೆ. ಸರಿ ಬನ್ನಿ ನಮ್ಮ ಸೈಂಟಿಸ್ಟ್ ಅವರನ್ನ ನೋಡೋಣ, ಇದಕ್ಕೆ ಏನಾದ್ರೂ ಸೈನ್ಸ್ ಅಲ್ಲಿ ರೀಸನ್ ಇದ್ರೆ ಅದನ್ನ ಅವರ ಕೈಯಲ್ಲಿ ಮಾತ್ರವೇ ಹೇಳೋಕೆ ಆಗುತ್ತೆ ಅಂತ ಹೇಳಿ ಹುಡುಕ್ತಾ ಇರ್ತಾರೆ ನಮ್ಮ ಹೀರೋವನ್ನ. ಅದೇ ಸಮಯದಲ್ಲಿ ನಮ್ಮ ಹೀರೋ ನಾವು ತಿನ್ನೋದಕ್ಕೆ ಊರಿಗೆ ಹೋಗಿ ನಾನು ಏನಾದ್ರೂ ತಗೊಂಡು ಬರ್ತೀನಿ ಅಂತ ಊರೊಳಗಡೆ ಬರ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಜನ ಸೈಂಟಿಸ್ಟ್ ಅನ್ನ ಹುಡುಕಿ, ಯಾಕೆಂದ್ರೆ ಅಲ್ಲಲ್ಲಿ ಕಪ್ಪು ಕಲರ್ ಅಲ್ಲಿ ಮಣ್ಣು ಕಲ್ಲು ಅಂತ ಬಿದ್ದಿರುತ್ತೆ. ಸೊ ಸೈಂಟಿಸ್ಟ್ ಮಣ್ಣು ಕಲ್ಲನ್ನ ತಾನೇ ರಿಸರ್ಚ್ ಮಾಡ್ತಾ ಇದ್ದಾರೆ. ಅವರಿಗೆ ಇದ್ರ ಬಗ್ಗೆ ಗೊತ್ತಿರಬಹುದು ಅಂತ ನಮ್ಮ ಹೀರೋವನ್ನ ನೋಡಿ ಜನರು ಬರ್ಬೇಕಾದ್ರೆ ಇದನ್ನ ಗಮನಿಸಿದ ನಮ್ಮ ಹೀರೋ, ಅಯ್ಯೋಯ್ಯೋ ನಾವು ಸಿಗಾಕೋಬಿಟ್ಟಿದೀವಿ ಅನ್ಸುತ್ತೆ, ನಿಂತ್ಕೋಬೇಡ ಮಗ, ಸಿಗೋಕೋಬೇಡ, ಓಡು ಓಡು ಅಂತ ಎದ್ದು ಬಿದ್ದು ಓಡಿ ಹೋಗ್ತಾನೆ. ಅಯ್ಯೋಯ್ಯೋ ಸೈಂಟಿಸ್ಟ್ ಓಡಿ ಹೋಗ್ತಾ ಇದ್ದಾರೆ, ಅವರನ್ನ ಹಿಡ್ಕೊಳ್ಳಿ, ಆವಾಗಲೇ ರೀಸನ್ ಗೊತ್ತಾಗುತ್ತೆ ಅಂತ ಹಿಂದೆನೆ ಜನರು ಅಟ್ಟಾಡಿಸ್ಕೊಂಡು ಹೋಗ್ತಾರೆ. ಈ ಕಡೆ ಹಾಗೂ ಹೀಗೂ ಹೇಗೋ ಕಷ್ಟಪಟ್ಟು ನಮ್ಮ ಡಾಕ್ಟರು ನಾಯಿಗೆ ಚಿನ್ನದಲ್ಲಿ ಹಲ್ಲುಗಳನ್ನ ಫಿಕ್ಸ್ ಮಾಡಾಯ್ತು. ನಂತರ ನಾಯಿಯನ್ನ ಕರ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಊರಿನ ಜನರು ಸ್ವಲ್ಪ ಜನ ಅಲ್ಲಿ ನಿಂತು ಇವ್ರುಗಳು ಸಕ್ಸಸ್ಫುಲ್ ಆಗಿ ಆಪರೇಷನ್ ಮುಗಿಸಿ ಬಂದಿರೋದ್ರಿಂದ ಚಪಾಳೆ ಮಾಡಿ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ದೇವಸ್ಥಾನವನ್ನ ಪ್ರೇಯರ್ ಮಾಡ್ಕೊಂಡು ಟೆಂಪಲ್ ಅನ್ನು ಯಾವಾಗಲೂ ಹೊಗಳ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇದ್ದ ಜನರೆಲ್ಲ ಇವಾಗ ಮತ್ತೆ ನಮ್ಮ ಡಾಕ್ಟರ್ ಅನ್ನ ಸ್ವಲ್ಪ ಹೊಗಳೋದಕ್ಕೆ ಶುರು ಮಾಡ್ಕೊತಾರೆ. ನಾಯಿಯನ್ನ ಕರ್ಕೊಂಡು ಹೋಗಿ ಮನೆಯಲ್ಲಿ ಬಿಟ್ಬಿಟ್ಟು ನಮ್ಮ ಸೆಕ್ಯೂರಿಟಿ ಗಾರ್ಡ್ ಮಲ್ಗೋಣ ಅಂತ ಹೋಗ್ಬೇಕಾದ್ರೆ ಆ ಊರಲ್ಲಿ ಇರ್ತಾ ಇರುವ ನಾಯಿ ಎಲ್ಲ ಜೋರಾಗಿ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತವೆ. ಈ ಸದನ ಕೇಳಿಸ್ಕೊಳ್ಳುವ ಸೆಕ್ಯೂರಿಟಿ ಗಾರ್ಡ್ ಇವರು ಸಾಕ್ತಾ ಇರುವ ನಾಯಿಯನ್ನ ಬೀದಿ ನಾಯಿಗಳು ಬಂದು ಕಚ್ಬಿಟ್ರೆ ಅಂತ ಯೋಚನೆ ಮಾಡಿ ಆ ನಾಯಿಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋದಕ್ಕಾಗಿ ಅವರ ಮನೆ ಹೊರಗಡೆನೆ ಕಾವಲು ಕಾಯ್ಕೊಂಡು ಕೂತ್ಕೋತಾರೆ. ಆದ್ರಿಂದ ಇವತ್ತು ಟೆಂಪಲ್ ಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಹೋಗ್ಲಿಲ್ಲ. ಈ ಕಡೆ ಯಾವಾಗಿನ ರೀತಿನೂ ನಮ್ಮ ಹೀರೋ ಮತ್ತೆ ಅವನ ಫ್ರೆಂಡ್ ಆ ಟೆಂಪಲ್ ಹತ್ರ ಬಂದು ಸೇರ್ತಾರೆ. ಆವಾಗ ಹೀರೋ ಫ್ರೆಂಡ್ ಹತ್ರ, ನೀನು ಕಾರನ್ನ ಸ್ಟಾರ್ಟ್ ಮಾಡಿ ರೆಡಿ ಆಗಿರೋ, ನಾನು ಹೋಗಿ ಕೆಲಸವನ್ನ ಮುಗಿಸ್ಬಿಟ್ಟು ನಿನಗೆ ಸಿಗ್ನಲ್ ಅನ್ನು ಕೊಡ್ತೀನಿ, ತಕ್ಷಣ ನೀನು ಕಾರನ್ನ ತಗೊಂಡು ಬಂದ್ಬಿಡು ಅಂತ ಹೇಳ್ಬೇಕಾದ್ರೆ ಫ್ರೆಂಡ್ ಸರಿ ಅಂತ ಹೇಳ್ತಾನೆ. ಇಲ್ಲಿ ನಮ್ಮ ಹೀರೋ ಮೇಲ್ಗಡೆ ಟೆಂಪಲ್ ಹತ್ರ ಬಂದು ನೋಡ್ತಾನೆ. ನೋಡಿದ್ರೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗೆ ಯಾರುವೇ ಇಲ್ಲ. ಆದ್ರಿಂದ ನಮ್ಮ ಹೀರೋ ಆ ಜಾಗಕ್ಕೆ ಬಂದಿದ್ದ ತಕ್ಷಣ ಆ ಟೆಂಪಲಿನ ಡೋರ್ ಅನ್ನ ಹೊಡೆದಾಕ್ಬೇಕು ಅಂತ ಕೈಯನ್ನ ತಗೋತಾನೆ. ನೋಡಿ ಭಯಂಕರವಾಗಿ ಸಿಡಿಲು ಬೀಳುವ ಸದ್ದು ಕೇಳುತ್ತೆ. ಅದನ್ನ ಕೇಳಿ ಹೆದರ್ಕೊಂಡ ನಮ್ಮ ಹೀರೋ ಅಯ್ಯೋಯ್ಯೋ ಅಂತ ಎಸ್ಕೇಪ್ ಆಗಿ ಇವನುವೆ ಕೆಳಗಡೆ ಇಳಿದು ಬಂದ್ಬಿಡ್ತಾನೆ. ಆದ್ರಿಂದ ಇವತ್ತು ರಾತ್ರಿನೂ ಇವ್ರುಗಳ ಕೈಯಲ್ಲಿ ಅಲ್ಲಿ ಏನನ್ನು ಸಾಧಿಸೋಕೆ ಆಗ್ಲಿಲ್ಲ. ನೆಕ್ಸ್ಟ್ ದಿನ ಬೆಳಗ್ಗೆ ಈ ಕಡೆ ನಮ್ಮ ವ್ಯವಸಾಯ ಅಂಕಲ್ ತೀರೋಗ್ಬಿಟ್ರಲ್ವಾ, ಅವರಿಗೆ ಅಂತ ಒಂದು ಸಮಾಧಿಯನ್ನ ಕಟ್ಟಿರ್ತಾರೆ ಅಲ್ಲ, ಅಲ್ಲಿಗೆ ಬಂದಿದ್ದ ಮಗ ಅವರ ತಂದೆ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಫೀಲ್ ಮಾಡ್ತಿರ್ತಾನೆ. ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡೇ ಬಂದಿದ್ದಾನೆ, ಆ ಊರನ್ನೇ ಖಾಲಿ ಮಾಡಿ ಹೋಗೋಣ ಅಂತ. ಅದೇನೆ ಅವನ ಇಂಟೆನ್ಷನ್ ಆಗಿರುತ್ತೆ. ಯಾಕೆಂದ್ರೆ ಅವರ ತಂದೆಗಾಗಿ ಇಷ್ಟು ದಿನ ಈ ಊರಲ್ಲಿ ಇರ್ತಾ ಇದ್ದ. ಆದ್ರೆ ಇವಾಗ ತಂದೆ ಸತ್ತೋದ ಮೇಲೆ ಈ ಊರಾದ್ರೂ ಮಣ್ಣಾದ್ರೂ ಹೋಗ್ಲಿ ಅಂತ ಹೊರಡೋಣ ಅನ್ಕೋತಿರ್ತಾನೆ. ತಂದೆಗಿದ್ದ ನಂಬಿಕೆ ಇವನಿಗೆ ಇಲ್ಲ. ಆದ್ರೆ ಇಲ್ಲಿ ಏನು ಒಂದು ಆಶ್ಚರ್ಯ ಅಂದ್ರೆ ಈ ಹುಡುಗ ಇವಾಗ ಹೊರಡೋಣ ಅನ್ಕೋಬೇಕಾದ್ರೆ ಅವರ ತಂದೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಮಳೆ, ಆ ರೈನು ಇವಾಗ ಬರುತ್ತೆ. ಚಟಪಟ ಚಟಪಟ ಅಂತ ಬರೋದಕ್ಕೆ ಶುರುವಾಗುತ್ತೆ. ಈ ಊರಲ್ಲಿ ಮಳೆ ಬರುತ್ತಾ ಅನ್ಕೊಂಡಿದ್ರೆ ಈ ಮಟ್ಟಕ್ಕೆ ಜೋರಾಗಿ ಬರ್ತಿದೆ. ಸೊ ಅವನ ತಂದೆ ಅನ್ಕೊಂಡಿದ್ದ ಹಾಗೆ ಈ ಊರಲ್ಲಿ ಮಳೆ ಬರ್ತಾ ಇದೆ. ಹಾಗಾದ್ರೆ ನಮ್ಮ ತಂದೆ ಅನ್ಕೊಂಡಿದ್ದ ರೀತಿನೇ ಈ ಊರಲ್ಲಿ ನಾವು ಇರೋಕೆ ಆಗುತ್ತೆ, ಬದುಕೋಕೆ ಆಗುತ್ತೆ ಅಂತ ಅನ್ಕೋತಾನೆ. ಅವನ ಒಳಗಡೆ ಅಂತಹ ನಂಬಿಕೆ ಬರುತ್ತೆ ನಮ್ಮ ವ್ಯವಸಾಯಿ ಮಗನಿಗೆ. ಆದ್ರಿಂದ ಊರನ್ನ ವಿಕೆಟ್ ಮಾಡಿ ಹೋಗ್ಬೇಕು ಅನ್ಕೊಂಡಿದ್ದ ಹುಡುಗ ಇವಾಗ ಹೊಸ ನಂಬಿಕೆಯ ಜೊತೆ ಮತ್ತೆ ರಿಟರ್ನ್ ಅವನ ಮನೆಗೆ ಬರ್ತಾನೆ, ಆ ಊರು ಒಳಗಡೆ ಬರ್ತಾನೆ. ಇಲ್ಲಿಯವರೆಗೂ ನಮ್ಮ ಡಾಕ್ಟರ್ ಹತ್ರ ಯಾವಾಗ್ಲೂ ಹೆಂಗಸರು ತಾನೆ ಪೇಷಂಟ್ ರೀತಿ ಬಂದು ಚಾಡಿಗಳನ್ನ ಹೇಳಿ ಹೋಗ್ತಾ ಇದ್ರು. ನಂತರ ನಾಯಿ ಬಂತು, ಹಸು ಬಂತು, ಕೋಳಿ ಬಂತು, ಗಂಡಸರು ಬರೋದಕ್ಕೆ ಶುರು ಮಾಡಿದ್ದಾರೆ, ಎಲ್ಲವೇ ಬರ್ತಾ ಇದ್ದಾರೆ. ಇವಾಗ ರಿಟರ್ನ್ ಮನೆಗೆ ಬಂದಿದ್ದ ಹುಡುಗ ಇವಾಗ ಏನ್ ಅನ್ಕೊಂಡೆ ಏನೋ, ಈವ್ನಿಂಗ್ ಆಗಿದ್ದ ತಕ್ಷಣ ಸಂಜೆ ಟೈಮ್ ಅಲ್ಲಿ ಆ
ಋಷಿ ಟೆಂಪಲ್ ಗೆ ಬರ್ತಾವನೆ. ಅಲ್ಲಿ ವ್ಯಾಪಾರಿಗೋ ಇವನ ಮೇಲೆ ಯಾವುದೇ ರೀತಿಯ ಡೌಟ್ ಬರ್ತಾ ಇಲ್ಲ. ಆದ್ರಿಂದ ಅವರು ಅಂಗಡಿಯನ್ನ ಕ್ಲೋಸ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಅವರು ಹೋದ ಮೇಲೆ ಅಲ್ಲಿ ಕತ್ತಲೆ ಉಂಟಾಗೋವರೆಗೂ ಹುಡುಗ ಕಾಯ್ತಾ ಕೂತಿರ್ತಾನೆ. ಯಾಕೆ ಅಂದ್ರೆ ಅವರ ತಂದೆಯ ಅನಿಸಿಕೆ ಏನು ಅಂದ್ರೆ ಈ ದೇವಸ್ಥಾನ ಇಲ್ಲಿ ಇರೋವರೆಗೂ ಈ ಊರಲ್ಲಿ ಮಳೆ ಬರಲ್ಲ ಅನ್ನೋದೇ. ಆದ್ರಿಂದ ಅವರ ತಂದೆ ಈ ಟೆಂಪಲ್ ಅನ್ನು ಹೊಡೆದಾಕ್ಬೇಕು ಅನ್ಕೊಂಡಿದ್ರಲ್ವಾ, ಅದೇ ರೀತಿ ಇವಾಗ ಮಗ ಮಾಡ್ತಾನೋ ಏನೋ ಗೊತ್ತಿಲ್ಲ, ಸುಮ್ನೆ ಕೂತಿದ್ದಾನೆ. ಆ ಕಡೆ ನಾಯಿಯೇ ಇಂಪಾರ್ಟೆಂಟ್ ಅಂತ ಸೆಕ್ಯೂರಿಟಿ ಗಾರ್ಡ್ ಸೆಕ್ಯೂರಿಟಿ ಕೆಲಸವನ್ನ ಮಾಡೋಕೆ ಬರ್ಲಿಲ್ಲ. ಅದು ಇಲ್ಲಿ ಹುಡುಗನಿಗೆ ಅಡ್ವಾಂಟೇಜ್ ಆಗ್ಬಿಡುತ್ತೆ. ಅವನು ತಂದಿದ್ದ ಬ್ಯಾಗ್ ಅನ್ನ ಓಪನ್ ಮಾಡ್ತಾನೆ. ನೋಡಿದ್ರೆ ಅದ್ರ ಒಳಗಡೆ ಬಾಂಬ್ ಇರ್ತಾ ಇದೆ. ಇವನಿಗೆ ಹೇಗೆ ಬಾಂಬ್ ಸಿಕ್ತು ಅಂತ ನೀವು ಅನ್ಕೋತೀರಾ? ಏನಿಲ್ಲ, ಪಕ್ಕದಲ್ಲಿ ರೋಡ್ ಅನ್ನ ಹಾಕೋದಕ್ಕೆ ಕಲ್ಲು ಬಂಡೆಗಳಿಗೆ ಬಾಂಬ್ ಅನ್ನ ಇಡ್ತಾ ಇದ್ರಲ್ವಾ, ಅದರಿಂದ ಕದ್ಕೊ ಬಂದಿದ್ದಾನೆ ಹುಡುಗ. ಆ ಬಾಂಬ್ ಅನ್ನ ದೇವಸ್ಥಾನ ಸೈಡ್ ಅಲ್ಲಿ ಒಂದು ಗುಳಿಯನ್ನ ತೋಡಿ ಊತಕ್ಕಿಡ್ತಾವನೆ. ಅಲ್ಲಿಂದ ಬಾಂಬ್ ಹಗ್ಗವನ್ನ ಆ ಟೆಂಪಲ್ ನ ಸುತ್ತ ದೂರ ತಗೊಂಡು ಹೋಗ್ತಾನೆ. ಇವೆಲ್ಲ ಗೊತ್ತಿಲ್ಲದೆ ಆ ಜಾಗಕ್ಕೆ ನಮ್ಮ ಹೀರೋ ಬಂದು ನಿಂತ್ಕೋತಾನೆ. ಫ್ರೆಂಡ್ ಕಾರಲ್ಲಿ ಕೆಳಗಡೆ ವೇಟ್ ಮಾಡ್ತಿರ್ತಾರೆ. ನಮ್ಮ ಹೀರೋ ಮೇಲ್ಗಡೆ ಬಂದಿದ್ದಾನೆ. ನಮ್ಮ ಹೀರೋ ಮೇಲ್ಗಡೆ ಬಂದಾಯ್ತು, ಕೈಗೆ ಸುತ್ತಿಗೆಯನ್ನ ತಗೊಂಡಾಯ್ತು, ಅಲ್ಲಿ ಡೋರ್ ಅನ್ನು ಒಡೆದಾಕೋಕು ಹೋಗಾಯ್ತು. ಆವಾಗ ಹಿಂದೆ ಹೋಗಿದ್ದ ವ್ಯವಸಾಯಿ ಅವರ ಮಗ ಆ ಹಗ್ಗಕ್ಕೆ ಬೆಂಕಿಯನ್ನ ಕಚ್ಚಿಸ್ಬಿಡ್ತಾನೆ ಬಾಂಬಿನ ದಾರಕ್ಕೆ. ಅದು ಪರಪರಪರ ಅಂತ ಬೇಗ ಬಂದು ಬೂಮ್ ಅಂತ ಬ್ಲಾಸ್ಟ್ ಆಗುತ್ತೆ. ಟೋಟಲ್ ಆಗಿ ಗೆಲ್ಲವೇ ಅಲ್ಲಿ ನಾಶ ಆಗೋಯ್ತು. ನಂತರ ಪೊಲೀಸ್ ಸೈರನ್ ಸದ್ದು ಕೂಡ ಕೇಳುತ್ತೆ. ಯಾಕೆ ಅಂದ್ರೆ ಅಷ್ಟು ದೂರ ಬಾಂಬ್ ಬ್ಲಾಸ್ಟ್ ಆಗಿರುವ ಸದ್ದು ಕೇಳಿದೆ ಅನ್ಸುತ್ತೆ. ಫ್ರೆಂಡು ಅಯ್ಯೋಯ್ಯೋ ನಮ್ಮ ಕೈಯನ್ನ ದಾಟಿ ಎಲ್ಲವೇ ವಿಪರೀತ ಆಗ್ಬಿಟ್ಟಿದೆ ಅನ್ಸುತ್ತೆ, ಇದ್ರ ಮೇಲೆ ನಾವು ಇಲ್ಲಿದ್ರೆ ನಮಗೆ ಅಪಾಯ ಅಂತ ಎದ್ದು ಬಿದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹೀರೋವನ್ನ ಬಿಟ್ಬಿಟ್ಟು ಓಡಿ ಹೋಗ್ತಾನೆ. ಇವಾಗ ಎಲ್ಲವೇ ಬ್ಲಾಸ್ಟ್ ಆಗಿ ನಾಶ ಆಗಿದೆಯಲ್ವಾ. ಅದ್ರ ನಂತರ ನಮ್ಮ ವ್ಯವಸಾಯಿ ಅವರ ಮಗ ಜಾಗಕ್ಕೆ ಬಂದು ನೋಡ್ತಾನೆ. ಫಾರ್ಮರ್ ಅಂಕಲ್ ಅವರ ಮಗ ಎಲ್ಲವೇ ಚೂರ್ ಚೂರ್ ಪೀಸ್ ಆಗೋಗ್ಬಿಟ್ಟಿದೆ. ಆದ್ರೆ ಇದ್ರಲ್ಲಿ ಏನು ಅಂದ್ರೆ ನಮ್ಮ ಹೀರೋ ಒಂದು ಜಾಗದಲ್ಲಿ ಬ್ಯಾಗ್ ಅನ್ನ ಊತಾಕಿಟ್ಟ ಅಲ್ವಾ, ಆ ಬ್ಯಾಗಿನ ಹ್ಯಾಂಡಲ್ ಇವಾಗ ಚೆನ್ನಾಗಿ ಈ ಹುಡುಗನಿಗೆ ಕಾಣಿಸ್ಕೊತಿದೆ. ಅದನ್ನ ತೆಗೆದು ಇವಾಗ ಓಪನ್ ಮಾಡಿ ನೋಡ್ಬೇಕಾದ್ರೆ ಬಂಡಲ್ ಆಗಿ ಹಣ ಇರುತ್ತೆ, ಹೆಣ ಇಲ್ಲ. ಅದನ್ನ ತಗೊಂಡು ಅವನು ಹೊರಗಡೆ ಬರ್ಬೇಕಾದ್ರೆ ಆ ಜಾಗದಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿರುವ ನಮ್ಮ ಹೀರೋವನ್ನ ನೋಡ್ತಾನೆ. ಆ ಫಾರ್ಮರ್ ಅಂಕಲ್ ಅವರ ಮಗ ನಮ್ಮ ಹೀರೋವನ್ನ ಕೇರೆ ಮಾಡದೆ ಅಲ್ಲಿಂದ ನಂತರ ಹೋಗ್ಬಿಡ್ತಾನೆ. ಇವನು ನಮ್ಮ ಹೀರೋ ದೊಡ್ಡದಾಗಿ ಅವನಿಗೇನು ಏಟಾಗಿಲ್ಲ, ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದಾನೆ ಅಷ್ಟೇ. ಇವಾಗ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ಇಟ್ಸ್ ಆಲ್ರೆಡಿ ಟೂ ಲೇಟ್. ಪೊಲೀಸ್ ಗಾಡಿಯ ಸೈರನ್ಸ್ ಅದು ತುಂಬಾ ಹತ್ರನೇ ಕೇಳಿಸ್ಕೊತಿರುತ್ತೆ. ಅಯ್ಯೋ ಅಷ್ಟೇ, ಮತ್ತೆ ಪೊಲೀಸರ ಹತ್ರ ಸಿಗಾಕೊಂಡ್ರೆ ತುಂಬಾ ವರ್ಷಗಳ ಕಾಲ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಯೋಚನೆ ಮಾಡಿ ಗಾಬರಿಯಾಗಿ ತುಂಬಾ ಸ್ಪೀಡ್ ಆಗಿ ಓಡಿ ಹೋಗ್ತಿರ್ತಾನೆ ಹೀರೋ. ಆ ಜಾಗವೇ ಆ ಟೆಂಪಲ್ ಇವನು ಎಕ್ಸ್ಪೆಕ್ಟ್ ಮಾಡಿದ ರೀತಿನೇ ಚೂರ್ ಪೀಸ್ ಆಗ್ಬಿಟ್ಟಿದೆ, ಡೆಮಾಲಿಶ್ ಆಗೋಯ್ತು. ಇವನು ಆ ಜಾಗದಲ್ಲಿ ಊತಕ್ಕಿಟ್ಟಿದ್ದ ಬ್ಯಾಗ್ ಅಲ್ಲಿ ಇದೆಯಾ ಇಲ್ವೋ ಅನ್ನೋದನ್ನ ಕೂಡ ನಮ್ಮ ಹೀರೋ ತಿರುಗಿ ನೋಡದೆ ಅಲ್ಲಿಂದ ಎದ್ದು ಬಿದ್ದು ಎಸ್ಕೇಪ್ ಆಗ್ತಿರ್ತಾನೆ. ಯಾಕೆಂದ್ರೆ ಅದಕ್ಕಿಂತ ಇವನಿಗೆ ಪೊಲೀಸ್ ಮೇಲೆ ಇರ್ತಾ ಇರುವ ಭಯ ಜಾಸ್ತಿ. ಆದ್ರಿಂದ ತಿರುಗಿ ನೋಡದೆ ಓಡಿ ಹೋಗ್ಬಿಟ್ಟ. ಸರಿ, ಇವಾಗ ಫಾರ್ಮರ್ ಅಂಕಲ್ ಅವರ ಮಗನ ಹತ್ರ ತುಂಬಾ ಹಣ ಇದೆಯಲ್ಲ, ಅದನ್ನ ಇಟ್ಟು ಅವನು ಏನನ್ನ ಮಾಡ್ತಾನೆ ಅಂತ ನೋಡಿದ್ರೆ ಅವನೊಬ್ಬ ಪರ್ಫೆಕ್ಟ್ ಮಗ ಅಲ್ವಾ. ಅವನಿಗೆ ಅವರ ತಂದೆ ಮೇಲೆ ತುಂಬಾನೇ ಪ್ರೀತಿ. ಆದ್ರಿಂದ ಸತ್ತೋಗಿದ್ದ ವ್ಯವಸಾಯಿ ಅವರಿಗೆ ಅವರನ್ನು ಊತಾಕಿರುವ ಜಾಗದಲ್ಲೇ ಇವಾಗ ಬ್ಲಾಸ್ಟ್ ಅಲ್ಲಿ ಸಿಡ್ದೋಯ್ತಲ್ವಾ ಟೆಂಪಲ್, ಅದೇ ರೀತಿಯ ಒಂದು ಸಮಾಧಿ ಟೆಂಪಲ್ ಅನ್ನ ಕಟ್ತಾನೆ ಅವರಿಗೆ. ಅದನ್ನು ನೋಡಿ ತುಂಬಾನೇ ಖುಷಿ ಆಗ್ತಿರ್ತಾನೆ. ಅದೇ ಸಮಯದಲ್ಲಿ ಎಲ್ಲರಿಗೂ ಅಂತದೊಂದು ಫೀಲ್ ಇದ್ದಿರುತ್ತೆ. ಸಂಬಂಧನೇ ಇಲ್ಲದೆ ಸಡನ್ ಆಗಿ ಸಮಾಧಿ ಅಂತ ಒಂದು ದೇವಸ್ಥಾನ ಸೃಷ್ಟಿ ಆಗಿದ್ರಿಂದಾನೇ ಈ ಊರಿನಲ್ಲಿ ವ್ಯವಸಾಯ ಮಾಡೋಕೆ ಆಗದೆ ಎಲ್ಲರಿಗೂ ತುಂಬಾ ಕಷ್ಟ ಆಗಿರೋದು ಅಂತ ಫೀಲ್ ಮಾಡಿ ಎಲ್ಲರಿಗೂ ಆ ಊರನ್ನ ವೆಕೇಟ್ ಮಾಡಿ ಹೋಗ್ಬಿಟ್ಟಿರ್ತಾರೆ. ಇವಾಗ ಆ ದೇವಸ್ಥಾನ ನಾಶ ಆಗ್ಬಿಟ್ಟಿದೆ, ಬ್ಲಾಸ್ಟ್ ಅಲ್ಲಿ ಸಿಡ್ದೋಗಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಊರನ್ನ ಬಿಟ್ಟು ಹೋಗಿದ್ದವ್ರಿಗೆಲ್ಲರೂ ರಿಟರ್ನ್ ಬರ್ತಿರ್ತಾರೆ. ಇನ್ ಮುಂದೆ ಆ ಊರಲ್ಲಿ ಚೆನ್ನಾಗಿರ್ಬಹುದು ಅಂತ. ಅದೇ ಸಮಯದಲ್ಲಿ ಆ ಜಾಗಕ್ಕೆ ಒಂದು ಕಾರ್ ಬರುತ್ತೆ. ಟೂರಿಸ್ಟ್ ಅವರು ಫಾರಿನರ್ಸ್ ಇಬ್ಬರು ಆ ಜಾಗಕ್ಕೆ ಬರ್ತಾರೆ. ಅಲ್ಲಿರುವ ಸೆಟಪ್ಸ್ ನೆಲ್ಲ ನೋಡ್ಬಿಟ್ಟು ಆ ಸಮಾಧಿ ದೇವಸ್ಥಾನವನ್ನ ನೋಡ್ಬಿಟ್ಟು ಇದು ಮೇ ಬಿ ಗಾಡ್ ದೇವಸ್ಥಾನವಾಗಿ ಇರಬಹುದು ಅಂತ ಅನ್ಕೋತಾರೆ. ಅದನ್ನ ಫೋಟೋಸ್ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಅಲ್ಲಿ ಮುಂದೆ ಒಂದು ತೊಟ್ಟಿ ಇರುತ್ತೆ. ಅದಕ್ಕೆ ದೇವಸ್ಥಾನಗಳಲ್ಲಿ ಉಂಡಿ ಅಂತ ಇರುತ್ತೆ ಅಲ್ವಾ, ಅದಕ್ಕೆ ನಾವು ಕಾಯಿನ್ಸ್ ಅನ್ನ ಹಾಕ್ತಿವಲ್ಲ, ಆ ರೀತಿ ತೊಟ್ಟಿಗೆ ಇವ್ರುಗಳು ಕಾಯಿನ್ಸ್ ಅನ್ನ ಹಾಕ್ತಾರೆ. ನಂತರ ಸಮಾಧಿ ದೇವಸ್ಥಾನವನ್ನ ಸುತ್ತಮುತ್ತ ನೋಡ್ಬಿಟ್ಟು ಒಂದು ಸಲಾಂ ಹೊಡೆದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಟೂರಿಸ್ಟ್. ಏನನ್ನ ಹೇಳಲಿಕ್ಕೆ ಬರ್ತಿದ್ದಾರೆ ಅಂದ್ರೆ ಇವಾಗ ನೋಟ್ ಮಾಡಿದ್ರೆ ಈ ವ್ಯವಸಾಯಿ ಅವರಿಗೆ ಅವರ ಮಗ ಕಟ್ಕೊಟ್ಟಿರುವ ಟೆಂಪಲ್ ಇದೇ ತರನೇ ಆ ಬೆಟ್ಟದ ಟಾಪ್ ಅಲ್ಲವೇ ಸಮಾಧಿ ಟೆಂಪಲ್ ಉಂಟಾಗಿರ್ಬೇಕು ಅನ್ನೋದನ್ನ ಸಿಂಪಲ್ ಆಗಿ ಹೇಳಲಿಕ್ಕೆ ಬರ್ತಿದ್ದಾರೆ ಡೈರೆಕ್ಟರ್. ಯಾರೋ ಇಬ್ಬರು ಟೂರಿಸ್ಟ್ ಇದೊಂದು ಟೆಂಪಲ್ ಅಂತ ಅನ್ಕೊಂಡು 2-3 ಕಾಯಿನ್ಸ್ ಗಳನ್ನ ತೆಗೆದಾಕ್ಬಿಟ್ಟು ಪ್ರೇಯರ್ನ ಮಾಡಿ ಅದನ್ನ ಫೋಟೋಸ್ ವಿಡಿಯೋಸ್ ಅಂತ ತಗೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರಿಂದ ಅದರ ಕಷ್ಟ ಇಡೀ ಒಂದು ಊರೇನೆ ಅದು ದೇವಸ್ಥಾನ ಅಂತ ತಿಳ್ಕೊಂಡು ಅಲ್ಲಿಗೆ ಪ್ರೇಯರ್ನ ಮಾಡಿ ವರ್ಷಿಪ್ ಅನ್ನ ಮಾಡಿ ಬಂದಿದ್ರಿಂದ ಆ ಇಡೀ ಊರೇ ತುಂಬಾ ಕಷ್ಟಕ್ಕೆ ಒಳಗಾಗಿದೆ. ಅರ್ಧ ಜನರು ಊರನ್ನ ಖಾಲಿ ಮಾಡ್ಕೊಂಡು ಹೋಗಿರ್ತಾರೆ. ಇವಾಗ ಅದು ನಾಶ ಮಾಡಿದ ತಕ್ಷಣ ಎಲ್ಲರೂ ರಿಟರ್ನ್ ಬರೋ ರೀತಿ ತೋರಿಸಿ ಈ ಮೂವಿಯನ್ನ ಇಲ್ಲಿಗೆ ಮುಗಿಸ್ತಾರೆ. ಇದೇ ರೀತಿಯ ಒಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.